ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 620 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 3 ಮತ್ತು 4ನೇ ಜನವರಿ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಟುಡೇಸ್ ಫಸ್ಟ್ ಕ್ವೆಶನ್: ಇತ್ತೀಚೆಗೆ ಸಸ್ತನಿಗಳ ಸಂತಾನೋತ್ಪತ್ತಿಗೆ ಕಾರಣವಾದ ಪೆಂಗೋಲಿಯನ್ ಸಂರಕ್ಷಣಾ ಯೋಜನೆಯನ್ನು ಎಲ್ಲಿ ಯಶಸ್ವಿಗೊಳಿಸಲಾಗಿದೆ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಪೆಂಗೋಲಿಯನ್. ಇದೊಂದು ಮೆಮೇಲಿಯನ್ ಸ್ಪೀಶೀಸ್ ಆಗಿರುತ್ತೆ. ಸೊ ಇದರ ಬ್ರೀಡಿಂಗ್ ಅನ್ನ ಇತ್ತೀಚೆಗೆ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಆ ಒಂದು ಸಕ್ಸಸ್ಫುಲ್ ಆಗಿ ಬ್ರೀಡಿಂಗ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ಪ್ರದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಸಾತ್ಪುರ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಪೆಂಚ್ ಟೈಗರ್ ರಿಸರ್ವ್ ಮತ್ತೆ ಸಾತ್ಪುರ ಟೈಗರ್ ರಿಸರ್ವ್ ನಲ್ಲಿ ಸೊ ಈ ಪೆಂಗೋಲಿಯನ್ ಅಂತ ನಾವೇನು ಹೇಳ್ತೇವೆ, ಸೊ ಇದರ ಬ್ರೀಡಿಂಗ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಒಂದು ಅಪ್ಡೇಟ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವೆರಡೂ ಪ್ರದೇಶಗಳನ್ನ ನಾನು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದೆ, ಸೊ ಇವೆರಡೂ ಕೂಡ ಇರ್ತಕ್ಕಂಥದ್ದು ಮಧ್ಯಪ್ರದೇಶದ ರಾಜ್ಯದಲ್ಲಿ ಇರ್ತಕ್ಕಂಥ ಸಂರಕ್ಷಿತ ಪ್ರದೇಶಗಳಾಗಿರ್ತವೆ. ಸೊ ಈ ಒಂದು ಪ್ರದೇಶಗಳಲ್ಲಿ ಪೆಂಗೋಲಿಯನ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೀಡಿಂಗ್ ಅನ್ನ ಈಗ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದ ಪೆಂಗೋಲಿಯನ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪೆಂಗೋಲಿಯನ್ ಪ್ರಸ್ತುತವಾಗಿ ಪ್ರಪಂಚದಾದ್ಯಂತ 8 ಪ್ರಭೇದಗಳನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪೆಂಗೋಲಿಯನ್ಗೆ ಸಂಬಂಧಪಟ್ಟಂತೆ 2 ಉಪಜಾತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ 2 ಉಪಜಾತಿಗಳು ಯಾವ್ದು ಅಂದ್ರೆ, ಒಂದನ್ನ ನಾವು ಇಂಡಿಯನ್ ಪೆಂಗೋಲಿಯನ್ ಅಂತ ಕರೀತೇವೆ. ಸೊ ಇದು ಎಂಡೇಂಜರ್ಡ್ ಅಂದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪೆಂಗೋಲಿಯನ್ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಚೈನೀಸ್ ಪೆಂಗೋಲಿಯನ್ ಅಂತ ಕರೀತೇವೆ. ಇದು ಕ್ರಿಟಿಕಲಿ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಈ ಒಂದು ಸಸ್ತನಿಯ ಪ್ರಮುಖವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದ್ರೆ, ಸೊ ಅದರ ಮೈ ಮೇಲೆ ಸ್ಕೇಲ್ಸ್ ಇರುತ್ತೆ. ಆ ಒಂದು ಸ್ಕೇಲ್ಸ್ ಅನ್ನ ಬೇರೊಂದು ಪ್ರಾಣಿ ಅದನ್ನ ಹಂಟ್ ಮಾಡ್ಲಿಕ್ಕೆ ಬಂದಾಗ ಸೊ ಅದು ಒಂದು ಬಾಲ್ ತರ ರೋಲ್ ಆಗ್ಲಿಕ್ಕೆ ಯೂಸ್ ಮಾಡ್ಕೊಳುತ್ತೆ. ಅದರಿಂದ ಬೇರೊಂದು ಪ್ರಾಣಿ ಅದನ್ನ ತಿನ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಈ ರೀತಿಯ ಸ್ಕೇಲ್ಸ್ ಅನ್ನ ಹೊಂದಿರತಕ್ಕಂಥ ಏಕೈಕ ಮ್ಯಾಮಲ್ ಆಗಿ ನಾವು ಪೆಂಗೋಲಿಯನ್ ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಪ್ರಪಂಚದಾದ್ಯಂತ ನಾವು ಪೆಂಗೋಲಿಯನ್ಗೆ ಸಂಬಂಧಪಟ್ಟ 8 ಪ್ರಭೇದಗಳನ್ನು ನಾವು ನೋಡಬಹುದಾಗಿರುತ್ತೆ. ಈ 8 ಪ್ರಭೇದಗಳು ಪ್ರಮುಖವಾಗಿ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಸ್ಪ್ರೆಡ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏಷ್ಯಾದಲ್ಲಿ ನಾವು 4 ಪ್ರಭೇದಗಳನ್ನು ನೋಡಬಹುದು. ಅದೇ ರೀತಿ ಆಫ್ರಿಕಾದಲ್ಲಿ ನಾವು 4 ಪ್ರಭೇದಗಳನ್ನು ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಏಷ್ಯಾದಲ್ಲಿರ್ತಕ್ಕಂಥ ಪೆಂಗೋಲಿಯನ್ಸ್ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ, ಸೊ ಒಂದನ್ನ ನಾವು ಸುಂದಾ ಪೆಂಗೋಲಿಯನ್ ಅಂತ ಕರೀತೇವೆ. ಸೊ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಎರಡನೇದನ್ನ ನಾವು ಚೈನೀಸ್ ಪೆಂಗೋಲಿಯನ್ ಅಂತ ಕರೀತೇವೆ. ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುತ್ತೆ. ಸೊ ಮೂರನೇದನ್ನ ನಾವು ಇಂಡಿಯನ್ ಪೆಂಗೋಲಿಯನ್ ಅಂತ ಕರೀತೇವೆ. ಇದು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರುತ್ತೆ. ಸೊ ನಾಲ್ಕನೇದನ್ನ ನಾವು ಫಿಲಿಪೈನ್ ಪೆಂಗೋಲಿಯನ್ ಅಂತ ಕರೀತೇವೆ. ಇದು ಕೂಡ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪೆಂಗೋಲಿಯನ್ ಆಗಿರುತ್ತೆ. ಸೊ ಆಫ್ರಿಕಾದಲ್ಲಿ ಬ್ಲಾಕ್ ಬೆಲ್ಲಿಡ್ ಪೆಂಗೋಲಿಯನ್ ಅಂತ ಕರೀತೇವೆ. ಇದು ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥ ಒಂದು ಪೆಂಗೋಲಿಯನ್ ಆಗಿರುತ್ತೆ. ಸೊ ವೈಟ್ ಬೆಲ್ಲಿಡ್ ಪೆಂಗೋಲಿಯನ್ ಅಂತ ಕರೀತೇವೆ. ಇದು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪೆಂಗೋಲಿಯನ್ ಆಗಿರುತ್ತೆ. ಜಾಯಿಂಟ್ ಗ್ರೌಂಡ್ ಪೆಂಗೋಲಿಯನ್ ಅಂತ ಕರೀತೇವೆ. ಇದು ಎಂಡೇಂಜರ್ಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ಟೆಮಿನಿಕ್ಸ್ ಗ್ರೌಂಡ್ ಪೆಂಗೋಲಿಯನ್ ಅಂತ ಕರೀತೇವೆ. ಸೊ ಇದು ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇವುಗಳ ಸಂಖ್ಯೆ, ಸೊ ಭಾರತ ದೇಶದಲ್ಲಿ ಇದು ಆಲ್ರೆಡಿ ಎಂಡೇಂಜರ್ಡ್ ಇದೆ ಅಂದ್ರೆ ಅಳಿವಿನಂಚಿನಲ್ಲಿದೆ. ಸೊ ಚೈನೀಸ್ ಪೆಂಗೋಲಿಯನ್ ಅಂತಕ್ಕಂಥದ್ದು ಕ್ರಿಟಿಕಲಿ ಎಂಡೇಂಜರ್ಡ್ ಇರುವ ಕಾರಣದಿಂದ ಸೊ ಇದನ್ನ ರಿವೈವ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಉತ್ತರ ಪ್ರದೇಶದಲ್ಲಿ ಮಾಡಿರ್ತಾರೆ. ಸೊ ಈ ಒಂದು ಪ್ರಯತ್ನ ಈಗ ಸಕ್ಸಸ್ಫುಲ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲ್ಲೆಲ್ಲಿ ಇದನ್ನ ರಿವೈವ್ ಮಾಡಿದ್ದಾರೆ ಅಂದ್ರೆ ಪೆಂಚ್ ಟೈಗರ್ ರಿಸರ್ವ್ ಮತ್ತೆ ಸತ್ಪುರ ಟೈಗರ್ ರಿಸರ್ವ್, ಇವೆರಡು ಪ್ರದೇಶಗಳಲ್ಲಿ ಇದನ್ನ ರಿವೈವ್ ಮಾಡಿರ್ತಾರೆ. ಸೊ ಈ ಒಂದು ರಿವೈವಲ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಟ್ರಸ್ಟ್ ಮುಂಬೈ. ಸೊ ಮುಂಬೈನಲ್ಲಿರ್ತಕ್ಕಂಥ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ ನ ಸಹಾಯದಿಂದ ಸೊ ಈ ಒಂದು ಪ್ರಾಣಿಗಳನ್ನ ರಿವೈವ್ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ. ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ 8 ಸ್ಪೀಶೀಸ್ ಆಫ್ ಪೆಂಗೋಲಿಯನ್ ಏನಿದೆ, ಸೊ ಅದರ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಇದು ಯಾವ ಆರ್ಡರ್ಗೆ ಸೇರಿರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಇದನ್ನ ನಾವು ಫೋಲಿಡೋಟಾ ಆರ್ಡರ್ ಅಂತ ಕರೀತೇವೆ. ಸೊ ಈ ಒಂದು ಫೋಲಿಡೋಟಾ ಆರ್ಡರ್ಗೆ ಸೇರಿರ್ತಕ್ಕಂಥ ಈ ಒಂದು ಪೆಂಗೋಲಿಯನ್ ಏನಿದೆ, ಸೊ ಇದರಲ್ಲಿ 1 ಎಕ್ಸ್ಟ್ಯಾಂಟ್ ಫ್ಯಾಮಿಲಿಯನ್ನ ನಾವು ನೋಡಬಹುದಾಗಿರುತ್ತೆ. ಎಕ್ಸ್ಟ್ಯಾಂಟ್ ಅಂದ್ರೆ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು, ಎಕ್ಸ್ಟಿಂಕ್ಟ್ ಅಂದ್ರೆ ಅದು ನಶಿಸಿ ಹೋಗಿರ್ತಕ್ಕಂಥದ್ದು. ಆ ಪದದ ನಡುವೆ ಇರತಕ್ಕಂಥ ವ್ಯತ್ಯಾಸ ಗೊತ್ತಿರಲಿ. ಸೊ ಅಲ್ಲಿಗೆ ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ ಈ ಒಂದು ಕುಟುಂಬ ಏನಿದೆ
ಇದರಲ್ಲಿ 3 ಜೋನರ್ಸ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಜೋನರ್ ಅಂದ್ರೆ ಸೊ ಅದನ್ನ ನಾವು 3 ಕುಲಗಳು ಅಂತ ಹೇಳ್ತೇವೆ. ಆ 3 ಕುಲಗಳು ಯಾವ್ದಾವ್ದಂದ್ರೆ ಒಂದನ್ನ ಮ್ಯಾನಿಸ್ ಅಂತ ಕರಿತೇವೆ, ಇನ್ನೊಂದನ್ನ ಫ್ಯಾಟೋಜೀನಸ್ ಅಂತ ಕರಿತೇವೆ, ಇನ್ನೊಂದನ್ನ ಸ್ಮುಟ್ಸಿಯಾ ಅಂತ ಕರಿತೇವೆ. ಈ 3 ಕುಲಗಳಿಗೆ ಸೇರಿರ್ತಕ್ಕಂಥ ಪೆಂಗೋಲಿಯನ್ಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಆರ್ಡರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫೋಟಿಲಿಡೋಟಾ ಅಂತಕ್ಕಂಥ ಒಂದು ಆರ್ಡರ್ಗೆ ಸೇರಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದಾದ್ಮೇಲೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆ 8 ಸ್ಪೀಶೀಸ್ ಏನಿರ್ತವೆ, ಸೊ ಅದರಲ್ಲಿ ಮನೀಸ್ ಅಂತ ನಾವೇನ್ ಹೇಳ್ತೇವೆ, ಸೊ ಇದು ಇಟ್ ಕಂಪ್ರೈಸಸ್ ಆಫ್ 4 ಸ್ಪೀಶೀಸ್ ಇನ್ ಏಷ್ಯಾ. ಅಂದ್ರೆ ಮನೀಸ್ ಗೆ ಸೇರಿರ್ತಕ್ಕಂಥ ಮನೀಸ್ ಅಥವಾ ಈ ಒಂದು ಜೋನರ್ ಅಂತ ನಾವೇನ್ ಹೇಳ್ತೇವೆ, ಸೊ ಈ ಒಂದು ಕುಲಕ್ಕೆ ಸೇರಿರ್ತಕ್ಕಂಥ 4 ಜಾತಿಗಳನ್ನ ನಾವು ಏಷ್ಯಾದಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಫೋಟೋಜಿನಸ್ ಅಂತ ನಾವೇನ್ ಹೇಳಿದ್ವಿ, ಅದಾದ್ಮೇಲೆ ಸ್ಮುಟ್ಸಿಯಾ ಅಂತ ನಾವೇನ್ ಹೇಳಿದ್ವಿ. ಸೊ ಎರಡರಲ್ಲೂ ಕೂಡ 2 ಉಪಜಾತಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಈ ಮ್ಯಾನಿಸ್ಗೆ ಸಂಬಂಧಪಟ್ಟಂತೆ 4 ಜಾತಿಗಳನ್ನ ನಾವು ನೋಡ್ಬೋದು, ಅವೆಲ್ಲ ಕೂಡ ಏಷ್ಯಾದಲ್ಲಿರುತ್ತೆ. ಅದಾದ್ಮೇಲೆ ಫ್ಯಾಟೋಜಿನಸ್ ಮತ್ತೆ ಸ್ಮುಟ್ಸಿಯಾ ಅಂತ ನಾವೇನ್ ಹೇಳ್ತೇವೆ, ಸೊ ತಲಾ 2 ಜಾತಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಒಟ್ಟು 8 ಜಾತಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಫೋಟೋಜಿನಸ್ ಮತ್ತೆ ಈ ಸ್ಮುಟ್ಸಿಯಾ ಅಂತ ನಾವೇನ್ ಹೇಳ್ತೇವೆ, ಇವೆರಡು ಪೆಂಗೋಲಿಯನ್ಗಳು ನಾವು ಸಬ್ ಸಹರನ್ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಪೆಂಗೋಲಿಯನ್ ಜಾತಿಗಳಾಗಿರ್ತವೆ. ಸೊ ಮ್ಯಾನಿಸ್ ಅಂತಕ್ಕಂಥದ್ದು ಮಾತ್ರ ಏಷ್ಯಾದಲ್ಲಿರ್ತಕ್ಕಂಥ ಪೆಂಗೋಲಿಯನ್ಗಳ ಒಂದು ಜಾತಿ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಪೆಂಗೋಲಿಯನ್ನ ಗಾತ್ರವನ್ನ ನಾವು ನೋಡಿದಾಗ 30 ರಿಂದ 100 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಪ್ರಾಣಿಗಳಾಗಿ ನಾವು ಇವುಗಳನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪೆಂಗೋಲಿಯನ್ಗಳು ಲಾರ್ಜ್ ಪ್ರೊಟೆಕ್ಟಿವ್ ಮತ್ತೆ ಕೆರಾಟಿನ್ ಸ್ಕೇಲ್ಗಳನ್ನ ಹೊಂದಿರ್ತವೆ. ಸೊ ನಾನು ಮುಂಚೆನೆ ತೋರಿಸಿದಾಗೆ ಅವುಗಳ ಮೈ ಮೇಲೆ ಬೃಹತ್ ಆಗಿರ್ತಕ್ಕಂಥ ಕೆರಾಟಿನ್ ಸ್ಕೇಲ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ದಿ ಓನ್ಲಿ ನೋನ್ ಮ್ಯಾಮಲ್ ವಿತ್ ದಿಸ್ ಫೀಚರ್. ಅಂದ್ರೆ ಈ ಒಂದು ಗುಣಲಕ್ಷಣವನ್ನ ಹೊಂದಿರತಕ್ಕಂಥ ಏಕೈಕ ಮ್ಯಾಮಲ್ ಇದಾಗಿರುತ್ತೆ. ಸೊ ಇಟ್ ಲೀವ್ಸ್ ಇನ್ ಹಾಲೋ ಟ್ರೀಸ್ ಮತ್ತೆ ಬರೋಸ್, ಅಂದ್ರೆ ಮರಗಳ ಒಂದು ಪೊಟರೆಗಳು ಅಂತ ನಾವೇನು ಹೇಳ್ತೇವೆ. ಸೊ ಅದಾದ್ಮೇಲೆ ಇದು ಬಿಲಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಹಾಗಿದ್ರೆ ಇದು ನಾಕ್ಟರ್ನಲ್ ಅನಿಮಲ್ ಆಗಿರುತ್ತೆ, ಅಂದ್ರೆ ರಾತ್ರಿಯ ವೇಳೆ ಅದು ಜಾಸ್ತಿ ಒಡನಾಟವನ್ನ ಮಾಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದರ ಆಹಾರ ಪದ್ಧತಿಯನ್ನ ನಾವು ನೋಡಿದಾಗ ಆಂಟ್ಸ್ ಇರುವೆಗಳನ್ನ ತಿನ್ನುತ್ತೆ, ಮತ್ತೆ ಟರ್ಮೈಟ್ಸ್ ಅಂತ ಕರಿತೇವೆ, ಅಂದ್ರೆ ಗೆದ್ದಲುಗಳನ್ನ ತಿಂತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದೊಂದು ಸಾಲಿಟರಿ ಆನಿಮಲ್ ಆಗಿರುತ್ತೆ, ಅಂದ್ರೆ ಅದು ಒಂಟಿಯಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಲಿಟ್ಟರ್, ಅಂದ್ರೆ ಅದರ ಸಂತಾನೋತ್ಪತ್ತಿ ಗಾತ್ರವನ್ನ ನಾವು ಲಿಟರ್ ಸೈಜ್ ಅಂತ ಕರೀತೇವೆ. ಸೊ 1 to 3 ಆಫ್ ಸ್ಪ್ರಿಂಗ್ಸ್ ಅನ್ನ ಕೊಡುತ್ತೆ, ಅಂದ್ರೆ 1 ರಿಂದ 3 ಮರಿಗಳಿಗೆ ಜನನ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪೆಂಗೋಲಿಯನ್ ಈಗ ಸೊ ಅವುಗಳ ಸಂಖ್ಯೆ ಕಡಿಮೆ ಆಗಿರ್ಲಿಕ್ಕೆ ಕಾರಣಗಳನ್ನ ನಾವು ಜನರಲೈಸ್ ಮಾಡೋದಾದ್ರೆ ಥ್ರೆಟನ್ಡ್ ಬೈ ಪೋಚಿಂಗ್ ಅಂದ್ರೆ ನಮಗೆ ಗೊತ್ತು. ಸೊ ಈ ಒಂದು ಬೇಟೆ ಆಡುವ ಕಾರಣದಿಂದ ಚೈನಾದಲ್ಲಿ ಇದನ್ನ ಆಹಾರ ಪದ್ಧತಿಯಾಗಿ ಕೂಡ ಬಳಕೆ ಮಾಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಹೆಚ್ಚಾಗಿ ಇದನ್ನ ಬೇಟೆ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದ್ರೆ ಮೀಟ್ ಮತ್ತೆ ಅದರ ಸ್ಕೇಲ್ಗಳನ್ನ ಉಪಯೋಗಿಸ್ತಾರೆ, ಮತ್ತೆ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಅಥವಾ ಔಷಧೀಯ ಗುಣಗಳು ಇರುವ ಕಾರಣದಿಂದ ಪೋಚಿಂಗ್ ಆಗ್ತಕ್ಕಿರ್ತಕ್ಕಂಥ ಕಾರಣ ಇದರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣವಾಗಿರುತ್ತೆ. ಅದಾದ್ಮೇಲೆ ಅರಣ್ಯ ನಾಶ ಆಗ್ತಾ ಇರ್ತಕ್ಕಂಥದ್ದು, ಡಿಫಾರೆಸ್ಟೇಷನ್ ಆಗ್ತಕ್ಕಂಥದ್ದು, ಅದಾದ್ಮೇಲೆ ಟ್ರಾಫಿಕಿಂಗ್ ಅಂತ ಕರಿತೇವೆ, ಅಂದ್ರೆ ಕಳ್ಳ ಸಾಗಣೆ ಮಾಡ್ತಕ್ಕಂಥ ಕೆಲವೊಂದು ದುಷ್ಕೃತ್ಯ ಚಟುವಟಿಕೆಗಳು ಏನಿರ್ತವೆ. ಸೊ ಇವೆಲ್ಲ ಕಾರಣಗಳಿಂದ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಮಾಣು ಸ್ಥಾಪನೆಗಳು ಮತ್ತು ಸೌಲಭ್ಯಗಳ ವಿರುದ್ಧದ ದಾಳಿಯ ನಿಷೇಧದ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? ವೆನ್ ವಾಸ್ ದಿ ಅಗ್ರಿಮೆಂಟ್ ಆನ್ ದಿ ಪ್ರೊಹಿಬಿಷನ್ ಆಫ್ ಅಟ್ಯಾಕ್ ಅಗೇನ್ಸ್ಟ್ ದಿ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಅಂಡ್ ಫೆಸಿಲಿಟೀಸ್ ಸೈನ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್? ಸೊ ನಮಗೊತ್ತು ಭಾರತ ಮತ್ತು ಪಾಕಿಸ್ತಾನ 2 ಎನಿಮಿ ನೇಷನ್ಸ್ ಆಗಿರೋದ್ರಿಂದ ಸೊ 2 ರಾಷ್ಟ್ರಗಳಲ್ಲಿ ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನ 2 ರೀಸನ್ಸ್ಗೆ ನಾವು ಬಳಸಬಹುದಾಗಿರುತ್ತೆ. ಒಂದು ಕನ್ಸ್ಟ್ರಕ್ಟಿವ್ ಪರ್ಪಸ್, ಇನ್ನೊಂದು ಡಿಸ್ಟ್ರಕ್ಟಿವ್ ಪರ್ಪಸ್. ಕನ್ಸ್ಟ್ರಕ್ಟಿವ್ ಪರ್ಪಸ್ ಅಂದ್ರೆ ಸೊ ಅದರಿಂದ ನಾವು ವಿದ್ಯುತ್ ಅನ್ನ ಉಪಯೋಗ ಡೆವಲಪ್ ಮಾಡಬಹುದಾಗಿರುತ್ತೆ ಅಥವಾ ಉತ್ಪಾದನೆ ಮಾಡಬಹುದಾಗಿರುತ್ತೆ. ಡಿಸ್ಟ್ರಕ್ಟಿವ್ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದಾಗಿರುತ್ತೆ. ಬಟ್ ಯಾವಾಗ ಈ ಒಂದು ನ್ಯೂಕ್ಲಿಯರ್ ಕಾನ್ಸೆಪ್ಟ್ ಅನ್ನ ನಾವು ಕನ್ಸ್ಟ್ರಕ್ಟಿವ್ ಪರ್ಪಸ್ಗಾಗಿ ಬಳಕೆ ಮಾಡಿದಾಗ ಸೊ ಅದನ್ನ ಬೇರೆ ದೇಶದವರು ಯುದ್ಧವನ್ನ ಮಾಡುವುದರ ಮುಖಾಂತರ ಅದನ್ನ ಹಾಳು ಮಾಡಬಾರ್ದು. ಸೊ ಭಾರತ ಮತ್ತು ಪಾಕಿಸ್ತಾನ ಎನಿಮಿ ಕಂಟ್ರೀಸ್ ಆಗಿರೋದ್ರಿಂದ ಆ ರೀತಿಯ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಗಳನ್ನ ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಕ್ಕಂಥ ವರದಿ 2 ದೇಶಗಳ ನಡುವೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾಗಿರುತ್ತೆ. ಆ ಒಂದು ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸೆಂಬರ್ 31, 1988ರಲ್ಲಿ ಸೊ ಈ ರೀತಿಯ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಸಲುವಾಗಿ ಈಗ ಭಾರತ ಮತ್ತು ಪಾಕಿಸ್ತಾನ ಈ ಒಂದು ನ್ಯೂಕ್ಲಿಯರ್ ಫೆಸಿಲಿಟೀಸ್ ಎಲ್ಲೆಲ್ಲಿದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಯನ್ನ 2 ರಾಷ್ಟ್ರಗಳು ಮ್ಯೂಚುವಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯಾ ಅಂಡ್ ಪಾಕಿಸ್ತಾನ್ ಆನ್ January 1st, ಸೊ ಪ್ರತಿ ವರ್ಷ ಈ ಒಂದು ಮಾಹಿತಿಯ ವಿನಿಮಯ ಆಗ್ತಕ್ಕಂಥದ್ದು ಜನವರಿ 1ನೇ ತಾರೀಕು
ಮಾಹಿತಿಯ ವಿನಿಮಯ ಮಾಡ್ಕೊಳ್ತಾರೆ. ಸೊ ಯಾವುದ್ರ ಬಗ್ಗೆ ಮಾಹಿತಿ ವಿನಿಮಯ ಆಗುತ್ತೆ ಅಂದ್ರೆ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಅಂದ್ರೆ ಪರಮಾಣು ಸ್ಥಾಪನೆಗಳು ಎಲ್ಲೆಲ್ಲಿದ್ದಾವೆ. ಸೊ ಇದು ಒಂದು ಬೈಲ್ಯಾಟ್ರಲ್ ಅಥವಾ ದ್ವಿಪಕ್ಷೀಯ ಒಪ್ಪಂದದ ಆಧಾರದ ಮೇಲೆ ಈ ಒಂದು ಎಕ್ಸ್ಚೇಂಜ್ ಅನ್ನ ನಾವು ಮಾಡ್ಕೊಳ್ತೇವೆ. ಸೊ ಅಂಡರ್ ದಿ ಪ್ರಾವಿಷನ್ ಆಫ್ ಅನ್ ಅಗ್ರಿಮೆಂಟ್ ಆನ್ ದಿ ಪ್ರಾಹಿಬಿಷನ್ ಆಫ್ ಅಟ್ಯಾಕ್ ಅಗೇನ್ಸ್ಟ್ ದಿ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಅಂಡ್ ಫೆಸಿಲಿಟೀಸ್ ಅಂದ್ರೆ ಯಾವ ಒಂದು ಒಪ್ಪಂದದ ಮೇರೆಗೆ ಇವೆರಡು ಬದಲಾವಣೆಗಳನ್ನ ಮಾಡ್ಕೊಡ್ತಾರೆ ಅಂದ್ರೆ ಪರಮಾಣು ಸ್ಥಾಪನೆಗಳು ಮತ್ತು ಸೌಲಭ್ಯಗಳ ವಿರುದ್ಧ ದಾಳಿಗಳನ್ನು ನಿಷೇಧಿಸುವ ಒಂದು ಒಪ್ಪಂದ ಇರುತ್ತೆ. ಆ ಒಂದು ಒಪ್ಪಂದದ ನಿಬಂಧನೆಗಳ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತ ದೇಶ ಪ್ರತಿ ವರ್ಷ ಆ ಒಂದು ಫೆಸಿಲಿಟೀಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ವರ್ಷ ನಾನು ಪ್ರಶ್ನೆಯಲ್ಲಿ ಹೇಳಿದಾಗೆ ಡಿಸೆಂಬರ್ 31, 1988ರಲ್ಲಿ ಇದಕ್ಕೆ ಒಪ್ಪಂದ ಹಾಕಿದ್ರು ಕೂಡ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ವರ್ಷ ಜನವರಿ 27, 1991 ನಲ್ಲಿ ಇದು ಫೋರ್ಸ್ಗೆ ಬಂದಿರತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಒಂದು ಮ್ಯಾಂಡೇಟ್ ಇರುತ್ತೆ ಅಂದ್ರೆ ಕಡ್ಡಾಯ ಆಗಿರುತ್ತೆ. ಕಡ್ಡಾಯ ಏನಂದ್ರೆ ಎರಡೂ ಕಂಟ್ರೀಸ್ಗಳು ಈ ಒಂದು ನ್ಯೂಕ್ಲಿಯರ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂತೆ ಸೊ ಮ್ಯೂಚುಯಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಪ್ರಕಾರ ಸೊ ಕಡ್ಡಾಯವಾಗಿರುತ್ತೆ. ಯಾವ ದಿನಾಂಕ ಅಂದು ಅಂದ್ರೆ ಪ್ರತಿ ವರ್ಷ ಜನವರಿ 1ನೇ ತಾರೀಕು ಈ ಒಂದು ಮಾಹಿತಿಯನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಸೊ ಈ ಒಂದು ಒಪ್ಪಂದದ ಪ್ರಕಾರ ಕಡ್ಡಾಯವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ದಕ್ಷಿಣ ಕೆಂಪು ಸಮುದ್ರದ ವಾಣಿಜ್ಯ ಹಡಗುಗಳ ಮೇಲೆ ಹೆಚ್ಚುತ್ತಿರುವ ಆಕ್ರಮಣಗಳಿಗೆ ಯಾವ ಗುಂಪು ಕಾರಣವಾಗಿದೆ? ವಿಚ್ ಗ್ರೂಪ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ದಿ ಅಸಾಲ್ಟ್ಸ್ ಆನ್ ಕಾಮರ್ಸ್ ಶಿಪ್ಸ್ ಇನ್ ದಿ ಸದರ್ನ್ ರೆಡ್ ಸಿ? ಸೊ ರೆಡ್ ಸಿ ಅಲ್ಲಿ ನೀವು ನೋಡಿರ್ಬೋದಾಗಿರುತ್ತೆ. ಸೊ ಇತ್ತೀಚೆಗೆ ಒಂದು ಗುಂಪು ಅಂದ್ರೆ ಆರ್ಮ್ಡ್ ರೆಬೆಲಿಯನ್ಸ್ ಅಂತ ನಾವೇನು ಹೇಳ್ತೀವಿ, ಸಶಸ್ತ್ರ ದಂಗೆಕೋರರು ಅಂತ ನಾವೇನು ಹೇಳ್ತೇವೆ. ಸೊ ಒಂದು ವಾಣಿಜ್ಯ ಹಡಗಿನ ಮೇಲೆ ಫಿಲ್ಮಿ ರೀತಿಯಲ್ಲಿ ಅಟ್ಯಾಕ್ ಮಾಡಿರೋದನ್ನ ನೀವು ಚಿತ್ರಗಳಲ್ಲಿ ಮೀಡಿಯಾದಲ್ಲಿ ನೋಡಿರ್ತೀರಾ. ಸೊ ಈ ರೀತಿಯಾಗಿ ಕೆಂಪು ಸಮುದ್ರದಲ್ಲಿ ಇತ್ತೀಚೆಗೆ ಬಹಳಷ್ಟು ಅಟ್ಯಾಕ್ ಮಾಡ್ತಾ ಇರತಕ್ಕಂಥ ಒಂದು ರೆಬೆಲಿಯನ್ ಗ್ರೂಪ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯೆಮೆನ್ ಬಂಡುಕೋರ ಹೌತಿಗಳು ಅಂತ ಕರಿತೇವೆ, ಅಂದ್ರೆ ಯೆಮೆನ್ ರೆಬೆಲ್ ಹೌತೀಸ್ ಅಂತ ಕರಿತೇವೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ಇವರನ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಅಥವಾ ಅವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ದುಷ್ಕೃತ್ಯಗಳನ್ನ ಕಡಿಮೆ ಮಾಡ್ಲಿಕ್ಕೆ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಕೆಲವೊಂದು ರಾಷ್ಟ್ರಗಳು ಅಸೋಸಿಯೇಷನ್ ಅನ್ನ ಮಾಡಿಕೊಂಡು ಒಂದು ಎಕ್ಸರ್ಸೈಸ್ ಅನ್ನ ಮಾಡ್ತಾ ಇದ್ದಾವೆ. ಆ ಒಂದು ಆಪರೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಪರೇಷನ್ ಪ್ರಾಸ್ಪ್ಯಾರಿಟಿ ಗಾರ್ಡಿಯನ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಆಪರೇಷನ್ ಪ್ರಾಸ್ಪ್ಯಾರಿಟಿ ಗಾರ್ಡಿಯನ್ ಅಂತಕ್ಕಂಥದ್ದು US ಮತ್ತು ಕೆಲವೊಂದು ರಾಷ್ಟ್ರಗಳು, ಆ ರಾಷ್ಟ್ರಗಳು ಯಾವುದು ಅಂತ ಮುಂದೆ ಹೇಳ್ತೇನೆ. ಈ ಎಲ್ಲ ರಾಷ್ಟ್ರಗಳು ಈ ರೆಡ್ ಸಿ ಅಲ್ಲಿ ಈ ಒಂದು ಯಹೂತಿಗಳ ಅಂದ್ರೆ ಈ ಒಂದು ಗ್ರೂಪ್ ಏನಿರುತ್ತೆ ಸೊ ಅದನ್ನ ಹೌತಿ ಅಂತ ನಾವೇನು ಹೇಳ್ತೇವೆ, ಆ ಒಂದು ಗ್ರೂಪ್ ಏನು ಅಟ್ಯಾಕ್ ಮಾಡ್ತಾ ಇದೆ ಆ ಒಂದು ಅಟ್ಯಾಕ್ ಆಗೋದನ್ನ ತಡೀತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಲಿಕ್ಕೆ ಈ ಒಂದು ಆಪರೇಷನ್ ಅನ್ನ ಮಾಡ್ತಾ ಇದ್ದಾವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಆಪರೇಷನ್ ನಡೀತಾ ಇರ್ತಕ್ಕಂಥದ್ದು ಕೆಂಪು ಸಮುದ್ರ ಅಥವಾ ರೆಡ್ ಸಿ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಈ ಒಂದು ದಂಗೆಕೋರರ ಗುಂಪು ಯಾವ ರಾಷ್ಟ್ರದಲ್ಲಿ ಹುಟ್ಟಿಕೊಂಡಿತ್ತಂದ್ರೆ ಯೆಮೆನ್ ನಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ದಂಗೆಕೋರರ ಗುಂಪಾಗಿರುತ್ತೆ. ಸೊ ಈಗ ಮಾಡ್ತಾ ಇರ್ತಕ್ಕಂಥ ಈ ಒಂದು ಆಪರೇಷನ್ ಏನಿರುತ್ತೆ ಸೊ ಈ ಒಂದು ಆಪರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ತಾ ಇರ್ತಕ್ಕಂಥ ಕಂಟ್ರೀಸ್ ಯಾವ್ದು ಅಂದ್ರೆ ಬೆಹರನ್, ಕೆನಡಾ, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್ಸ್, ನಾರ್ವೆ, ಸೀಶೆಲ್ಸ್, ಸ್ಪೇನ್, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್. ಸೊ ಇಷ್ಟು ರಾಷ್ಟ್ರಗಳು ಒಟ್ಟಿಗೆ ಒಂದು ಕೋಆಪರೇಷನ್ ಅಥವಾ ಸಹಕಾರವನ್ನ ವ್ಯಕ್ತಪಡಿಸುತ್ತಾ ಸೊ ಈ ಒಂದು ಆಪರೇಷನ್ ಅನ್ನ ಈಗ ಈ ಒಂದು ಯೌತೀಸ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಈ ಆಪರೇಷನ್ ನ ಮೇನ್ ಡ್ರೈವ್ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಅಂದ್ರೆ ಸೊ ಯುನೈಟೆಡ್ ನೇಷನ್ಸ್ ರವರು ಮುಖ್ಯಸ್ಥಿಕೆಯಲ್ಲಿ ಈ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ದ ಫಾರ್ಮೇಷನ್ ಆಫ್ ಅನ್ ಇನ್ಕ್ರೀಸ್ಡ್ ನೇವಲ್ ಪ್ರೊಟೆಕ್ಷನ್ ಫೋರ್ಸ್ ಅಂದ್ರೆ ಆ ಒಂದು ಭೂ ಪ್ರದೇಶದಲ್ಲಿ ಅಥವಾ ಆ ಒಂದು ವಾಟರ್ ಅಥವಾ ವಾಟರ್ ವೇಸ್ ಅಂತ ನಾವೇನು ಹೇಳ್ತೇವೆ ಸೊ ಆ ಒಂದು ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಿನ ರಕ್ಷಣೆಯನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಯಾವ ಭಾಗದಲ್ಲಿ ಅಂದ್ರೆ ಸದರ್ನ್ ರೆಡ್ ಸಿ ಅಂತ ಕರೀತೇವೆ, ಅಂದ್ರೆ ದಕ್ಷಿಣ ಭಾಗದ ಕೆಂಪು ಸಮುದ್ರದಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇನ್ಕ್ರೀಸಿಂಗ್ ಅಸಾಲ್ಟ್ಸ್ ಆನ್ ಕಾಮರ್ಸ್ ಶಿಪ್ಸ್ ಅಂದ್ರೆ ಆ ಒಂದು ನಮಗೆ ಗೊತ್ತು ವಾಟರ್ ಹೌ ಮಚ್ ಇಂಪಾರ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟ್ರೇಡ್ ಅನ್ನೋದು ನಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ನೀರಿನ ಮುಖಾಂತರ ಸಾರಿಗೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ವ್ಯಾಪಾರಕ್ಕೆ ಪ್ರಮುಖವಾಗಿರ್ತಕ್ಕಂಥ ಜಲಮಾರ್ಗಗಳಾಗಿರ್ತವೆ. ಸೊ ಆ ಒಂದು ಜಲಮಾರ್ಗಗಳಲ್ಲಿ ಆ ಕಾಮರ್ಸ್ ಅಥವಾ ಆ ಒಂದು ವ್ಯಾಪಾರಕ್ಕೆ ಅವರು ತಡೆಯನ್ನ ಒಡ್ಡುತ್ತಾ ಇರುವ ಕಾರಣದಿಂದ ಸೊ ಈ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಯಾರ ಮೇಲೆ ಈ ಒಂದು ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯೆಮೆನ್ ರೆಬೆಲ್ಸ್ ಆಗಿರ್ತಕ್ಕಂಥ ಹೌತೀಸ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಈ ಒಂದು ಆಪರೇಷನ್ ಅನ್ನು ನಾವು ಆಪರೇಷನ್ ಪ್ರಾಸ್ಪ್ಯಾರಿಟಿ ಗಾರ್ಡಿಯನ್ ಅಂತ ಕರೀತೇವೆ. ಸೊ ಇದೊಂದು ಮಿಲಿಟರಿ ಆಪರೇಷನ್ ಆಗಿರುತ್ತೆ, ಅಂದ್ರೆ ಮಿಲಿಟರಿಯ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಇದರಲ್ಲಿ ಮಲ್ಟಿ ನ್ಯಾಷನಲ್ ಕೋಲೇಷನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಬರೀ US ಮಾತ್ರ ಮಾಡ್ತಾ ಇಲ್ಲ. ಸೊ ನಾನು ಮುಂಚೆ ಮೆನ್ಷನ್ ಮಾಡಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಸೊ ಏನಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದ್ರೆ ರೆಸ್ಪಾನ್ಸ್ ಟು ಹೌತೀಸ್ ಲೆಡ್ ಅಟ್ಯಾಕ್ ಆನ್ ದಿ ರೆಡ್ ಸಿ ಕಾಮೆಟ್. ಸೊ ಇತ್ತೀಚೆಗೆ ಅವರು ಆ ಒಂದು ರೆಡ್ ಸಿ ಅಲ್ಲಿ ಒಂದು ಅಟ್ಯಾಕ್ ಅನ್ನ ಮಾಡಿರ್ತಾರೆ. ಆ ಒಂದು ಅಟ್ಯಾಕ್ ಅನ್ನ ಖಂಡಿಸ್ತಕ್ಕಂಥ ಒಂದು ಆಪರೇಷನ್ ಅನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಆ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಾನು ಮುಂಚೆನೆ ಹೇಳಿದ್ದೇನೆ, ಅದನ್ನ ಇಲ್ಲೂ ಕೂಡ ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ
ಹೌತೀಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ಇಸ್ಲಾಮಿಸ್ಟ್ ಪೊಲಿಟಿಕಲ್ ಅಂಡ್ ಮಿಲಿಟೆಂಟ್ ಫೋರ್ಸ್ ಆಗಿರುತ್ತೆ. ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಸೇರಿರ್ತಕ್ಕಂಥ ಒಂದು ರಾಜಕೀಯ ಮತ್ತು ಉಗ್ರಗಾಮಿ ಶಕ್ತಿ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1990s ಅಲ್ಲಿ, 1990ರ ದಶಕದಲ್ಲಿ ಫ್ರಮ್ ಸಾದಾ ಇನ್ ನಾರ್ದರ್ನ್ ಯೆಮೆನ್. ಸೊ ಯೆಮೆನ್ ನಲ್ಲಿ ನಾರ್ದರ್ನ್ ಪಾರ್ಟ್ ಏನಿರುತ್ತೆ, ಆ ಒಂದು ನಾರ್ದರ್ನ್ ಪಾರ್ಟ್ ಅಲ್ಲಿ ಒಂದು ಸದಾ ಅಂತ ಒಂದು ಪ್ರದೇಶ ಇರುತ್ತೆ. ಸೊ ಆ ಒಂದು ಪ್ರದೇಶದಲ್ಲಿ ಯೆಮೆನ್ ಸರ್ಕಾರದ ವಿರುದ್ಧ ಡೆವಲಪ್ ಆಗಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಅಂದ್ರೆ ಇನಿಷಿಯಲಿ 1990ರ ದಶಕದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ದಂಗೆಗೋರರ ಗುಂಪಾಗಿರುತ್ತೆ. ದೇ ಬಿಲಾಂಗ್ ಟು ಜೈದೀಸ್ ಶಿಯಾ ಮುಸ್ಲಿಂ ಮೈನಾರಿಟಿ. ಅಂದ್ರೆ ಇವರು ಯಾವ ಮುಸ್ಲಿಂ ಪಂಗಡಕ್ಕೆ ಸೇರಿರ್ತಾರೆ ಅಂದ್ರೆ ಜೈದಿ ಶಿಯಾ ಮುಸ್ಲಿಂ ಅಲ್ಪಸಂಖ್ಯಾತರ ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಗುಂಪನ್ನ ಇವರು ರೆಡಿ ಮಾಡ್ತಾರೆ, ಅಥವಾ ಆ ಒಂದು ಗುಂಪಿನಿಂದ ಸೊ ಈ ರೀತಿಯ ಒಂದು ಯೌತಿ ಅಂತಕ್ಕಂಥ ಒಂದು ಅಟ್ಯಾಕ್ ರೆಬೆಲಿಯನ್ ಗ್ರೂಪ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಹೌತಿ ಮೂವ್ಮೆಂಟ್ ಈಸ್ ಆಲ್ಸೋ ನೋನ್ ಆಸ್ ಅನ್ಸಾರ್ ಅಲ್ಲಾ ಅಂತ ಕೂಡ ಕರೀತಾರೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇರುತ್ತೆ, ಅದನ್ನ ಅನ್ಸಾರ್ ಅಲ್ಲಾ ಅಂತ ಕರಿತೇವೆ. ಅನ್ಸಾರ್ ಅಲ್ಲಾ ಅದರ ಮೀನಿಂಗ್ ಏನು ಅಂದ್ರೆ ಗಾಡ್ಸ್ ಸಪೋರ್ಟರ್ಸ್ ಅಂತ ಕರಿತೇವೆ. ಅಂದ್ರೆ ದೇವರ ಬೆಂಬಲಿಗರು ಅಂತಕ್ಕಂಥದ್ದು ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ನಿಕ್ ನೇಮ್ ಅಥವಾ ಒಂದು ಆಲ್ಟರ್ನೇಟಿವ್ ನೇಮ್ ಆಗಿರುತ್ತೆ. ಸೊ ಅದಾದ್ಮೇಲೆ ರೆಡ್ ಸಿ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ರೆಡ್ ಸಿ ಇಸ್ ಅನ್ ಇಂಡಿಯನ್ ಓಷನ್ ಇನ್ಲೆಟ್ ಲೊಕೇಟೆಡ್ ಬಿಟ್ವೀನ್ ಆಫ್ರಿಕಾ ಮತ್ತು ಏಷ್ಯಾ. ಅಂದ್ರೆ ಇದು ಹಿಂದೂ ಮಹಾಸಾಗರದ ಒಂದು ಒಳಹರಿವು ಆಗಿರುತ್ತೆ. ಸೊ ಇದೆಲ್ಲ ಅಂದ್ರೆ ಆಫ್ರಿಕಾ ಮತ್ತು ಏಷ್ಯಾದ ನಡುವೆ ಇರತಕ್ಕಂಥ ಒಂದು ಸಮುದ್ರವಾಗಿರುತ್ತೆ. ಸೊ ಈ ಒಂದು ರೆಡ್ ಸಿ ಅಂತಕ್ಕಂಥದ್ದು 6 ರಾಷ್ಟ್ರಗಳೊಂದಿಗೆ ತನ್ನ ಗಡಿಗಳನ್ನ ಹಂಚಿಕೊಳ್ಳುತ್ತೆ. ಸೊ ಇದು ತುಂಬಾ ಸುದ್ದಿಯಲ್ಲಿರುವ ಕಾರಣದಿಂದ ಈ ಒಂದು ಬಾರ್ಡರಿಂಗ್ ಕಂಟ್ರೀಸ್ ಅನ್ನ ಕೇಳ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಆ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ದು ಅಂದ್ರೆ ಈಜಿಪ್ಟ್, ಸೌದಿ ಅರೇಬಿಯಾ, ಯೆಮೆನ್, ಸುಡಾನ್, ಎರಿಟ್ರಿಯಾ ಮತ್ತು ಜಿಬೋಟಿ ಈ ಒಂದು ರೆಡ್ ಸಿ ಅಥವಾ ಕೆಂಪು ಸಮುದ್ರವನ್ನ ಬಾರ್ಡರ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವಿಸ್ತೃತ ಬ್ರಿಕ್ಸ್ ನಲ್ಲಿ ಸೇರ್ಪಡೆಗೊಳ್ಳಲು ಈ ಕೆಳಗಿನ ಯಾವ ದೇಶಗಳನ್ನು ಪ್ರಸ್ತಾಪಿಸಲಾಗಿದೆ? Which of the following countries are proposed to be included in the expanded BRICS? So BRICS ನಮಗೆ ಗೊತ್ತು 5 ರಾಷ್ಟ್ರಗಳ ಒಂದು ಸಮೂಹವಾಗಿರುತ್ತೆ. ಸೊ ಈಗ 5 ರಾಷ್ಟ್ರಗಳಿಗಿಂತ ಹೆಚ್ಚು ರಾಷ್ಟ್ರಗಳು ಬ್ರಿಕ್ಸ್ ಅಸೋಸಿಯೇಷನ್ಗೆ ಸೇರ್ಕೊಳ್ತಾ ಇದ್ದಾವೆ. ಆ ಹೊಸ ರಾಷ್ಟ್ರಗಳು ಯಾವುವು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಈಗ ಬ್ರಿಕ್ಸ್ಗೆ ಹೊಸದಾಗಿ ಸೇರಿಕೊಳ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ಮ್ಯಾಪ್ ಅನ್ನ ನಾವು ಗಮನಿಸ್ತಾ ಬಂದಾಗ ಈ ರೆಡ್ ಕಲರ್ ಇರ್ತಕ್ಕಂಥ ರಾಷ್ಟ್ರಗಳು ಆಲ್ರೆಡಿ ಬ್ರಿಕ್ಸ್ ನಲ್ಲಿ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಇಲ್ಲಿ ಬ್ರೆಜಿಲ್ ಆಗಿರ್ಬೋದು, ಅದಾದ್ಮೇಲೆ ಸೊ ಇಲ್ಲಿ ಸೌತ್ ಆಫ್ರಿಕಾ ಬರುತ್ತೆ. ಸೊ ದಟ್ಸ್ ನಾಟ್ ಸೀನ್ ಹಿಯರ್. ಸೊ ಇಲ್ಲಿ ಸೌತ್ ಆಫ್ರಿಕಾ ಬರುತ್ತೆ. ಸೊ ಇಷ್ಟು ರಾಷ್ಟ್ರಗಳು ಆಲ್ರೆಡಿ ಬ್ರಿಕ್ಸ್ ನಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಸೊ ಈಗ ಹೊಸದಾಗಿ ಸೇರ್ಕೊಳ್ತಾ ಇರ್ತಕ್ಕಂಥ ರಾಷ್ಟ್ರಗಳು ಇಲ್ಲಿರ್ತಕ್ಕಂಥ ಈಜಿಪ್ಟ್, ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಸೌದಿ ಅರೇಬಿಯಾ, ಮತ್ತೆ ಇರಾನ್, ಮತ್ತೆ UAE ಮತ್ತೆ ಇಥಿಯೋಪಿಯಾ ಈ ರಾಷ್ಟ್ರಗಳು ಬ್ರಿಕ್ಸ್ಗೆ ಸೇರಿಕೊಳ್ತಾ ಇರ್ತಕ್ಕಂಥ ಹೊಸ ರಾಷ್ಟ್ರಗಳಾಗಿರ್ತವೆ. ಈವನ್ ಅರ್ಜೆಂಟೈನಾ ಕೂಡ ಸೇರ್ಕೊಳ್ತಾ ಇತ್ತು, ಬಟ್ ಅಲ್ಲಿ ಬಂದಿರತಕ್ಕಂಥ ಹೊಸ ಮಿನಿಸ್ಟರ್ ಸೊ ಅದನ್ನ ಡಿಕ್ಲೇನ್ ಮಾಡಿರ್ತಾರೆ. ಅಂದ್ರೆ ಮುಂಚೆ ಅವರು ಕೂಡ ಸೇರ್ಕೊಳ್ತಕ್ಕಂಥ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಸೊ ಮತ್ತೆ ಅವರು ಡಿಕ್ಲೇನ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಯಾವಾಗ ಈ ಒಂದು ಚೇಂಜ್ ಅನ್ನ ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಸೊ ಬ್ರಿಕ್ಸ್ ಸಮಿಟ್ ನಡೆಯುತ್ತೆ. ಸೊ ರಷ್ಯಾದಲ್ಲಿ ಈ ವರ್ಷದ ಬ್ರಿಕ್ಸ್ ಸಮಿಟ್ ನಡೆಯುತ್ತೆ. ಈ ಹೊಸದಾಗಿ ನಡೀತಕ್ಕಂಥ ಈ ಒಂದು ಬ್ರಿಕ್ಸ್ ಸಮಿಟ್ ನಲ್ಲಿ ಸೊ ನಾವು ಮೆನ್ಷನ್ ಮಾಡಿರ್ತಕ್ಕಂಥ ಆ ರಾಷ್ಟ್ರಗಳು ಹೊಸದಾಗಿ ಬ್ರಿಕ್ಸ್ಗೆ ಸೇರ್ಪಡೆಗೊಳ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಆ ರಾಷ್ಟ್ರಗಳು ಯಾವ್ದಾವ್ದು ಅನ್ನೋದನ್ನ ನಾನು ಮ್ಯಾಪ್ ಅಲ್ಲೇ ಹೇಳಿದ್ದೇನೆ. ಸೊ ಈ ಒಂದು ಅಸೋಸಿಯೇಷನ್ ನ ಗಾತ್ರವನ್ನ ಏನಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ವೆಸ್ಟರ್ನ್ ಲೆಡ್ ಆರ್ಡರ್ ಏನಿರುತ್ತೆ ಅಂದ್ರೆ ಆ ಒಂದು ವೆಸ್ಟರ್ನ್ ಅಂದ್ರೆ ಈ ಒಂದು ಪಾಶ್ಚಿಮಾತ್ಯದ ನೇತೃತ್ವದ ಒಂದು ಕ್ರಮ ಏನಿರುತ್ತೆ ಸೊ ಅವರ ವಿರುದ್ಧವಾಗಿ ಒಂದು ಸ್ಟ್ರಾಂಗ್ ಅಸೋಸಿಯೇಷನ್ ಅನ್ನ ಮಾಡ್ತಕ್ಕಂಥದ್ದು ಸೊ ಬ್ರಿಕ್ಸ್ ನ ಎಕ್ಸ್ಪಾನ್ಷನ್ ಪ್ರಮುಖವಾಗಿರ್ತಕ್ಕಂಥ ಒಂದು ಗುರಿ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಅರ್ಜೆಂಟೈನಾ ಕೂಡ ಇದರಲ್ಲಿ ಸೇರ್ಕೊಳ್ಬೇಕಾಗಿತ್ತು, ಬಟ್ ಅಲ್ಲಿರ್ತಕ್ಕಂಥ ಈಗಿನ ಪ್ರೆಸಿಡೆಂಟ್ ಝೇವಿಯರ್ ಮಿಲಿ ಅಂತ ನಾವೇನು ಹೇಳ್ತೇವೆ ಸೊ ಅವರು ಈ ಒಂದು ಸೇರ್ಪಡೆಯನ್ನ ಅವರು ಈಗ ಡಿಕ್ಲೇರ್ ಮಾಡಿರ್ತಾರೆ. ಸೊ ಲಾಸ್ಟ್ ಎಕ್ಸ್ಪಾನ್ಷನ್ ಆಗಿದ್ದು ಅಂದ್ರೆ 2024ರಲ್ಲಿ ಈಗ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಇದಕ್ಕಿಂತ ಮುಂಚೆ ಅದರ ವಿಸ್ತರಣೆ ಆಗಿರ್ತಕ್ಕಂಥ ವರ್ಷ 2010ರಲ್ಲಿ. ಸೊ 2010ರಲ್ಲಿ ಸೌತ್ ಆಫ್ರಿಕಾ ಸೇರ್ಕೊಳ್ಳುತ್ತೆ. ಸೊ ಅದಕ್ಕಿಂತ ಮುಂಚೆ ಎಸ್ ಅಂತಕ್ಕಂಥ ಒಂದು ಪದ ಇರಲಿಲ್ಲ. ಸೊ ಬರೀ ಬ್ರಿಕ್ ಅಂತ ಕರೀತಾ ಇದ್ರು. ಸೌತ್ ಆಫ್ರಿಕಾ ಸೇರಿಕೊಂಡ ಮೇಲೆ ಎಸ್ ಅಂತಕ್ಕಂಥ ಒಂದು ಪದವನ್ನ ಅಕ್ಷರವನ್ನ ಆಡ್ ಮಾಡಿ ಇದನ್ನ ಬ್ರಿಕ್ಸ್ ಅಂತ ಕನ್ವರ್ಟ್ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸ್ಕ್ವೇರ್ ಕಿಲೋಮೀಟರ್ RA ಯೋಜನೆಗೆ ಭಾರತದ ಕೊಡುಗೆಗಾಗಿ ನಿಧಿಯ ಕೇಂದ್ರ ಸಚಿವ ಸಂಪುಟದ ಅನುಮೋದನೆಯನ್ನು ಯಾವ ಗುರಿಯನ್ನ ಹೊಂದಿದೆ? ದ ಯೂನಿಯನ್ ಕ್ಯಾಬಿನೆಟ್ಸ್ ಅಪ್ರೂವಲ್ ಫಾರ್ ಫಂಡ್ಸ್ ಫಾರ್ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ದಿ ಸ್ಕ್ವೇರ್ ಕಿಲೋಮೀಟರ್
RA ಪ್ರಾಜೆಕ್ಟ್ ಇಸ್ ಏಮ್ಡ್ ಅಟ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದನ್ನ ನಾವು SKA ಅಂತ ಕರಿತೇವೆ. SKA ಅಂದ್ರೆ ಸ್ಕ್ವೇರ್ ಕಿಲೋಮೀಟರ್ RA ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆ ಏನಿದೆ, ಸೊ ಇಲ್ಲಿ ಬೃಹತ್ ಆಗಿರ್ತಕ್ಕಂಥ 2 ಟೆಲಿಸ್ಕೋಪ್ಗಳನ್ನ ಅಥವಾ ದೂರದರ್ಶಕಗಳನ್ನ ಒಂದು ಸೌತ್ ಆಫ್ರಿಕಾ, ಇನ್ನೊಂದು ಆಸ್ಟ್ರೇಲಿಯಾದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಭಾರತ ಸರ್ಕಾರದಿಂದ ಕೂಡ ಫಂಡ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆ ಒಂದು ಪರ್ಪಸ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ದೈತ್ಯಾಕಾರದ ರೇಡಿಯೋ ದೂರದರ್ಶಕಗಳನ್ನ ನಿರ್ಮಾಣ ಮಾಡಲಿಕ್ಕೆ ಬೆಂಬಲವನ್ನ ಕೊಡ್ತಕ್ಕಂಥದ್ದು. ಸಪೋರ್ಟಿಂಗ್ ದಿ ಕನ್ಸ್ಟ್ರಕ್ಷನ್ ಆಫ್ ಜೈಗ್ಯಾಂಟಿಕ್ ರೇಡಿಯೋ ಟೆಲಿಸ್ಕೋಪ್ಸ್ ಇನ್ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಈ ಒಂದು ಟೆಲಿಸ್ಕೋಪ್ಗಳನ್ನ ಇಲ್ಲಿ ಸೌತ್ ಆಫ್ರಿಕಾದಲ್ಲಿ, ಆಫ್ರಿಕನ್ ಮ್ಯಾಪ್ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಸೌತ್ ಆಫ್ರಿಕಾದಲ್ಲಿ ಒಂದು ಟೆಲಿಸ್ಕೋಪ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇನ್ನೊಂದು ಟೆಲಿಸ್ಕೋಪ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪರ್ಪಸ್ ಏನಿರುತ್ತೆ. ಸೊ ಅದಕ್ಕೆ ಭಾರತ ದೇಶದ ಕ್ಯಾಬಿನೆಟ್ ನಿಂದ ಈಗ 1,250 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಕೊಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಕ್ಯಾಬಿನೆಟ್ ನಲ್ಲಿ ಈಗ ಅಂಗೀಕಾರವನ್ನ ಕೊಡಲಾಗಿರುತ್ತೆ. ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ರೇಡಿಯೋ ಟೆಲಿಸ್ಕೋಪ್ ಪ್ರಾಜೆಕ್ಟ್ ಆಗಿರುತ್ತೆ. ಅಂದ್ರೆ ಪ್ರಪಂಚದಲ್ಲಿಯೇ ಅತಿ ಬೃಹತ್ ಆಗಿರ್ತಕ್ಕಂಥ ದೂರದರ್ಶಕದ ಒಂದು ಯೋಜನೆಗೆ ಸೊ ನಮ್ಮ ಭಾರತ ದೇಶದಿಂದ ಕೂಡ ಫಂಡ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ SKA ಅಂತ ಕರಿತೇವೆ, ಸ್ಕ್ವೇರ್ ಕಿಲೋಮೀಟರ್ RA ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಸೈಮಲ್ಟೇನಿಯಸ್ಲಿ ಅಂದ್ರೆ ಏಕಕಾಲದಲ್ಲಿ ಆಸ್ಟ್ರೇಲಿಯಾ ನಿಯರ್ ಪರ್ತ್ ಅಲ್ಲಿ ಮತ್ತೆ ಸೌತ್ ಆಫ್ರಿಕಾದಲ್ಲಿ ನಿಯರ್ ಕೇಪ್ ಟೌನ್ ಅಲ್ಲಿ ಸೊ 2 ಬೃಹತ್ ಆಗಿರ್ತಕ್ಕಂಥ ರೇಡಿಯೋ ಟೆಲಿಸ್ಕೋಪ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನಾವು ಟೋಟಲ್ 10 ನೇಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಬಿಕಾಸ್ ಇಟ್ ಇಸ್ ಅ ಮೆಗಾ ಪ್ರಾಜೆಕ್ಟ್ ಆಗಿರೋದ್ರಿಂದ 10 ರಾಷ್ಟ್ರಗಳು ಇದಕ್ಕೆ ಸಹಾಯ ಮಾಡ್ತಾ ಇರತಕ್ಕಂಥ ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಡಿಸೈನ್ ಮಾಡೋ ಸಮಯದಲ್ಲಿ ಕೂಡ ಭಾರತ ದೇಶ ಒಂದು ಸಪೋರ್ಟ್ ಅನ್ನ ಮಾಡಿರುತ್ತೆ. ಸೊ ಯಾರು ಡಿಸೈನ್ ಮಾಡುವಾಗ ಅಥವಾ ವಿನ್ಯಾಸ ಮಾಡುವಾಗ ಸಪೋರ್ಟ್ ಮಾಡಿರ್ತಾರೆ ಅಂದ್ರೆ ಸೈಂಟಿಸ್ಟ್ ಫ್ರಮ್ NCRA ಅಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ರೇಡಿಯೋ ಇನ್ಸ್ಟಿಟ್ಯೂಟ್ ಮತ್ತು ಈ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಸೊ ಇವರಿಬ್ಬರು ಕೂಡ ಈ ಒಂದು ಪ್ರಾಜೆಕ್ಟ್ ಏನಿರುತ್ತೆ, ಸೊ SKA ಪ್ರಾಜೆಕ್ಟ್ ಅಂತ ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ದೇವೆ, ಸೊ ಇದಕ್ಕೆ ಪ್ಲಾನಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಮತ್ತೆ ಎಕ್ಸಿಕ್ಯೂಷನ್ ಆಗಿರ್ಬೋದು, ಸೊ ಇದರಲ್ಲೂ ಕೂಡ ಬೆಂಬಲ ನೀಡಿರ್ತಕ್ಕಂಥ ಭಾರತ ದೇಶದ ಸಂಸ್ಥೆಗಳಾಗಿರ್ತವೆ. ಸೊ ಇದರ ಜೊತೆಗೆ ಈಗ ಕ್ಯಾಬಿನೆಟ್ ಈ ಒಂದು ಮೆಗಾ ಪ್ರಾಜೆಕ್ಟ್ಗೆ ಸೊ ಫಂಡ್ಸ್ ಅನ್ನು ಕೂಡ ಸ್ಯಾಂಕ್ಷನ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಬೃಹತ್ ಆಗಿರ್ತಕ್ಕಂಥ ಟೆಲಿಸ್ಕೋಪ್ಗಳ ಸ್ಥಾಪನೆ ಏನಿದೆ, ಸೊ ಇದಕ್ಕೆ 10 ರಾಷ್ಟ್ರಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. 10 ರಾಷ್ಟ್ರಗಳು ಆಸ್ಟ್ರೇಲಿಯಾ, ಕೆನಡಾ, ಚೈನಾ, ಫ್ರಾನ್ಸ್, ಜರ್ಮನಿ, ಇಂಡಿಯಾ, ಇಟಲಿ, ಪೋರ್ಚುಗಲ್, ಸೌತ್ ಆಫ್ರಿಕಾ, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್ ಮತ್ತೆ ನೆದರ್ಲ್ಯಾಂಡ್ಸ್ ಮತ್ತೆ ಯುನೈಟೆಡ್ ಕಿಂಗ್ಡಮ್. ಸೊ ಈ ಒಂದು ಪ್ರಾಜೆಕ್ಟ್ಗೆ ಫಂಡ್ಸ್ ಅಥವಾ ಬೆಂಬಲವನ್ನ ಸೂಚಿಸ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಇವತ್ತಿನ 5ನೇ ಪ್ರಶ್ನೆ, ಭಾರತೀಯ ನೌಕಾಪಡೆಯು ಎಷ್ಟು ನೇವಲ್ ಕಮಾಂಡ್ಗಳನ್ನು ಹೊಂದಿದೆ? ಹೌ ಮೆನಿ ನೇವಲ್ ಕಮಾಂಡ್ಸ್ ಡಸ್ ಇಂಡಿಯನ್ ನೇವಿ ಹ್ಯಾವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ನಮ್ಮ ಭಾರತ ದೇಶದಲ್ಲಿ ನಾವು 3 ನೇವಲ್ ಕಮಾಂಡ್ಗಳನ್ನು ನೋಡಬಹುದಾಗಿರುತ್ತೆ. ಸೊ ನೇವಲ್ ಕಮಾಂಡ್ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೊಟ್ಟಿದ್ದೇನೆ ಅಂದ್ರೆ, ಸೊ 3 ನೇವಲ್ ಕಮಾಂಡ್ಗಳಲ್ಲಿ ಒಂದು ನೇವಲ್ ಕಮಾಂಡ್, ಸೊ ಅದನ್ನ ನಾವು ಸದರನ್ ನೇವಲ್ ಕಮಾಂಡ್ ಅಂತ ಕರಿತೇವೆ. ಸೊ ಈ ಒಂದು ಸದರನ್ ನೇವಲ್ ಕಮಾಂಡ್ಗೆ ವೈಸ್ ಅಡ್ಮಿರಲ್ ವಿ ಶ್ರೀನಿವಾಸ್ ಅದರ ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಾರೆ, ಅದರ ಮುಖ್ಯಸ್ಥರಾಗಿ ಅಥವಾ ಚೀಫ್ ಆಗಿ ಆಯ್ಕೆ ಆಗಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶ್ಚನ್, ನಮ್ಮ ಭಾರತ ದೇಶದಲ್ಲಿ 3 ನೇವಲ್ ಕಮಾಂಡ್ಗಳನ್ನ ನೋಡಬಹುದಾಗಿರುತ್ತೆ. ಸೊ ಮೊದಲನೇ ಕಮಾಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಸ್ಟರ್ನ್ ನೇವಲ್ ಕಮಾಂಡ್ ಅಂತ ಕರಿತೇವೆ. ಸೊ ಇದನ್ನ ಮುಂಬೈನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಅರೇಬಿಯನ್ ಸಿ ಅಲ್ಲಿ ನಡೀತಕ್ಕಂಥ ಆಕ್ಟಿವಿಟೀಸ್ ಅನ್ನ ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಎರಡನೇದನ್ನ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಸದರನ್ ದಕ್ಷಿಣ ಭಾಗದ ಒಂದು ನೇವಲ್ ಕಮಾಂಡ್ ಅಂತ ಕರಿತೇವೆ. ಸೊ ಇದು ಕೊಚ್ಚಿಯಿಂದ ಆಪರೇಟ್ ಆಗುತ್ತೆ. ಸೊ ಈ ಒಂದು ನೇವಲ್ ಕಮಾಂಡ್ ಏನಿರುತ್ತೆ, ಇದನ್ನ ಪ್ರಮುಖವಾಗಿ ಟ್ರೈನಿಂಗ್ ಪರ್ಪಸ್ಗೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ನೇವಲ್ ಕಮಾಂಡ್ ಆಗಿರುತ್ತೆ. ಸೊ ಇನ್ನೊಂದನ್ನ ನಾವು ಈಸ್ಟರ್ನ್ ನೇವಲ್ ಕಮಾಂಡ್ ಅಂತ ಕರಿತೇವೆ. ಇದು ವಿಶಾಖಪಟ್ಟಣಂ ಇಂದ ಆಪರೇಟ್ ಆಗುತ್ತೆ. ಸೊ ಇದು ಬೇ ಆಫ್ ಬೆಂಗಾಲ್ ಅಲ್ಲಿ ನಡೀತಕ್ಕಂಥ ಆಕ್ಟಿವಿಟೀಸ್ ಅನ್ನ ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ 3 ನೇವಲ್ ಕಮಾಂಡ್ ಗಳನ್ನ ನಾವು ಒಂದನ್ನ ವೆಸ್ಟರ್ನ್ ನೇವಲ್ ಕಮಾಂಡ್, ಇನ್ನೊಂದನ್ನ ಈಸ್ಟರ್ನ್ ನೇವಲ್ ಕಮಾಂಡ್, ಇನ್ನೊಂದನ್ನ ನಾವು ಸದರನ್ ನೇವಲ್ ಕಮಾಂಡ್ ಅಂತ ಕರಿತೇವೆ. ಸೊ ಇದರಲ್ಲಿ ನಾನು ಮುಂಚೆನೆ ಹೇಳಿದಾಗೆ ವೆಸ್ಟರ್ನ್ ಮತ್ತೆ ಈಸ್ಟರ್ನ್ 2 ಕಮಾಂಡ್ಸ್ ಏನಿದ್ದಾವೆ, ಸೊ ಇವೆರಡನ್ನ ನಾವು ಆಪರೇಷನಲ್ ಕಮಾಂಡ್ಸ್ ಅಂತ ಕರಿತೇವೆ. ಆಪರೇಷನಲ್ ಅಂದ್ರೆ ಸೊ ಕಾರ್ಯಾಚರಣೆ ಮಾಡ್ತಕ್ಕಂಥ ಕಮಾಂಡ್ಗಳಂತ ಕರಿಬಹುದಾಗಿರುತ್ತೆ. ಸೊ ಕಾರಣ ಏನಂದ್ರೆ ವೆಸ್ಟರ್ನ್ ನೇವಲ್ ಕಮಾಂಡ್ ಏನಿದೆ, ಸೊ ಅದು ಅರೇಬಿಯನ್ ಸಿ ಅಲ್ಲಿ ನಡೀತಕ್ಕಂಥ ಆಪರೇಷನ್ಸ್ ಅನ್ನ ಮಾನಿಟರ್ ಮಾಡುತ್ತೆ. ಸೊ ಈಸ್ಟರ್ನ್ ಕಮಾಂಡ್ ಏನಿರುತ್ತೆ, ಅದು ಬೇ ಆಫ್ ಬೆಂಗಾಲ್ ನಲ್ಲಿ ನಡೀತಕ್ಕಂಥ ಆಕ್ಟಿವಿಟೀಸ್ ಅನ್ನ ಮಾನಿಟರ್ ಮಾಡುತ್ತೆ. ಸೊ ಅದೇ ರೀತಿ ಸದರ್ನ್ ಕಮಾಂಡ್ ಏನಿರುತ್ತೆ, ಸೊ ಇದು ಟ್ರೈನಿಂಗ್ ಅಥವಾ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಕಮಾಂಡ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6.
ಸಂವಿತ್ ಗುರುಕುಲಂ ಬಾಲಕಿಯರ ಸೈನಿಕ ಶಾಲೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟಿಸಲಾಯಿತು? ಇನ್ ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ವಾಸ್ ದಿ ಸಂವಿತ್ ಗುರುಕುಲಂ ಗರ್ಲ್ಸ್ ಸೈನಿಕ್ ಸ್ಕೂಲ್ ಇನಾಗ್ರೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ ಕೇವಲ ಬಾಲಕಿಯರನ್ನ ಒಳಗೊಂಡಂತ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸೈನಿಕ್ ಶಾಲೆಯನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಆಲ್ ಗರ್ಲ್ಸ್ ಸೈನಿಕ್ ಸ್ಕೂಲ್ ಅಥವಾ ಭಾರತ ದೇಶದ ಮೊಟ್ಟ ಮೊದಲ ಎಲ್ಲಾ ಬಾಲಕಿಯರ ಸೈನಿಕ ಶಾಲೆ ಅಂತ ಕರೀತೇವೆ. ಸೊ ಈ ಒಂದು ಶಾಲೆಯನ್ನ ಈಗ ಉತ್ತರ ಪ್ರದೇಶದ ಮಥುರಾದಲ್ಲಿ ಇನಾಗ್ರೇಟ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಶಾಲೆಗಳನ್ನ ಯಾವ ಇನಿಷಿಯೇಟಿವ್ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಅಂಡರ್ ದಿ ಇನಿಷಿಯೇಟಿವ್ ಆಫ್ ಎಸ್ಟಾಬ್ಲಿಷಿಂಗ್ 100 ನ್ಯೂ ಸೈನಿಕ್ ಸ್ಕೂಲ್ಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ವೇರಿಯಸ್ NGO ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ ರನ್ ಸ್ಕೂಲ್ಸ್ ಏನಿರುತ್ತೆ, ಸೊ ಇವರ ಒಂದು ಸಹಯೋಗದೊಂದಿಗೆ ಭಾರತ ದೇಶದಾದ್ಯಂತ 100 ಸೈನಿಕ್ ಶಾಲೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ ಇದುವರೆಗೂ 42 ಶಾಲೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಈಗ ಸಂಪೂರ್ಣ ಬಾಲಕಿಯರ ಸೈನಿಕ ಶಾಲೆಯನ್ನ ಉತ್ತರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಕಾನೂನು ನಿರ್ವಾಹಕ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಲ್ಸಾ ಬಗ್ಗೆ. ಸೊ ನಲ್ಸಾಗೆ ಈಗ ಚೀಫ್ ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ ಅನ್ನ ಆಯ್ಕೆ ಮಾಡಿರ್ತಾರೆ. ಸೊ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅಥವಾ ಜಸ್ಟಿಸ್ ಸಂಜೀವ್ ಖನ್ನಾ ರವರನ್ನ ಸೊ ನಲ್ಸಾಗೆ ಈ ಒಂದು ಕಾರ್ಯನಿರ್ವಾಹಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅದರ ಜೊತೆಗೆ ನಾವು ನಲ್ಸಾ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ದೇಶದ ರಾಷ್ಟ್ರಪತಿಗಳು ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ ಅಂದ್ರೆ ಜಸ್ಟಿಸ್ ಸಂಜೀವ್ ಖನ್ನಾ ಅವರನ್ನ ಅಪಾಯಿಂಟ್ ಮಾಡಿದ್ದಾರೆ. ಸೊ ಏನಾಗಿ ಅಪಾಯಿಂಟ್ ಮಾಡಿದ್ದಾರೆ ಅಂದ್ರೆ ಚೇರ್ಪರ್ಸನ್ ಆಫ್ ದಿ ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ ಆಫ್ ದಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಕರಿತೇವೆ. ಅಂದ್ರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ನಾವೇನ್ ಹೇಳ್ತೇವೆ. ಸೊ ಇದಕ್ಕೆ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂಜೀವ್ ಖನ್ನಾ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದ್ರ ಜೊತೆಗೆ ಈ ಒಂದು ನಲ್ಸಾ ಏನಿರುತ್ತೆ ಇದಕ್ಕೆ ಪ್ಯಾಟರ್ನ್ ಇನ್ ಚೀಫ್ ಇರ್ತಾರೆ. ಅಂದ್ರೆ ನಾನು ಫಸ್ಟ್ ಪ್ಯಾರಾದಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ ಈ ಒಂದು ಪೋರ್ಟ್ಫೋಲಿಯೋನೇ ಬೇರೆ ಇರುತ್ತೆ. ಸೊ ಪ್ಯಾಟರ್ನ್ ಇನ್ ಚೀಫ್ ಇದೊಂದು ಪೋರ್ಟ್ಫೋಲಿಯೋನೇ ಬೇರೆ ಇರುತ್ತೆ. ಸೊ ಪ್ಯಾಟರ್ನ್ ಇನ್ ಚೀಫ್ ಯಾವಾಗಲೂ ಯಾರಾಗಿರ್ತಾರೆ ಅಂದ್ರೆ ಆ ಸಮಯದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಾಗಿರ್ತಾರೆ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ಯಾರಾಗಿರ್ತಾರೆ, ಸೊ ಅವರನ್ನ ಪ್ಯಾಟರ್ನ್ ಇನ್ ಚೀಫ್ ಆಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಅವರು ಡಿಫಾಲ್ಟ್ ಆಯ್ಕೆ ಆಗ್ತಾರೆ. ಸೊ ಚಂದ್ರಚೂಡ್ ಅವರು ಏನಿದ್ದಾರೆ ಸೊ ಅವರು ಈ ಒಂದು ನಲ್ಸಾನ ಪ್ಯಾಟರ್ನ್ ಇನ್ ಚೀಫ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರನ್ನ ಆಯ್ಕೆ ಮಾಡುವಾಗ ಅಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ನಾವೇನ್ ಹೇಳಿದ್ವಿ, ಸೊ ಅವರನ್ನ ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ ಅಂತ ನಾವೇನು ಹೇಳಿದ್ವಿ. ಸೊ ಅವರನ್ನ ಆಯ್ಕೆ ಮಾಡುವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಕೊಲಾಬ್ರೇಷನ್ ವಿತ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತ ದೇಶದ ರಾಷ್ಟ್ರಪತಿಗಳು ಆ ಸಮಯದಲ್ಲಿ ಯಾರು ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ ಸೊ ಅವರ ಜೊತೆ ಕೊಲಾಬ್ರೇಷನ್ ಅಥವಾ ಒಂದು ಕನ್ಸಲ್ಟೇಷನ್ ಅನ್ನ ಮಾಡುವ ಮುಖಾಂತರ ಅಪಾಯಿಂಟ್ಸ್ ಆನ್ ಆಕ್ಟಿವ್ ಆರ್ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಸ್ ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್. ಅಂದ್ರೆ ಈ ಒಂದು ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ಗೆ ಯಾರನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಸಕ್ರಿಯವಾಗಿರ್ಬೋದು ಅಥವಾ ನಿವೃತ್ತವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಕಾರ್ಯನಿರ್ವಾಹಕ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಆಸ್ ಪರ್ ದಿ ಕನ್ವೆನ್ಷನ್ ಈ ಒಂದು ಪೊಸಿಷನ್ ಏನಿರುತ್ತೆ ಇಟ್ ಇಸ್ ಬಿನ್ ಆಕ್ಯುಪೈಡ್ ಬೈ ದಿ ಸೆಕೆಂಡ್ ಸೀನಿಯರ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಎರಡನೇ ಹಿರಿಯ ನ್ಯಾಯಾಧೀಶರು ಯಾರಿರ್ತಾರೆ ಸೊ ಅವರನ್ನ ಒಂದು ಸಂಪ್ರದಾಯದ ಪ್ರಕಾರ ಈ ಒಂದು ಕಾರ್ಯನಿರ್ವಾಹಕ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಸೊ ಅದಾದ್ಮೇಲೆ ನಲ್ಸಾ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನವೆಂಬರ್ 9, 1995 ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987 1987 ಕಾನೂನು ಸೇವಾ ಪ್ರಾಧಿಕಾರಗಳ ಕಾಯ್ದೆ ಅಡಿಯಲ್ಲಿ ಸೊ ಇದನ್ನ 1995 ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಉದ್ದೇಶ ಏನು ಅಂದ್ರೆ ದ ಪರ್ಪಸ್ ಇಸ್ ಟು ಪ್ರೊವೈಡ್ ಫ್ರೀ ಲೀಗಲ್ ಸರ್ವಿಸಸ್ ಟು ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಅಂದ್ರೆ ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರೆ ಸೊ ಅವರಿಗೆ ಉಚಿತವಾಗಿ ಕಾನೂನು ಸೇವೆಯನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಲೋಕ ಅದಾಲತ್ಗಳನ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದು ಅಥವಾ ಆಯೋಜನೆ ಮಾಡ್ತಕ್ಕಂಥದ್ದು ಕೂಡ ಇದರ ಒಂದು ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಜುಡಿಷಿಯಲ್ ಸಿಸ್ಟಮ್ ಏನಿರುತ್ತೆ ಸೊ ಅದರ ಮೇಲೆ ಇರ್ತಕ್ಕಂಥ ಒತ್ತಡ ಅಥವಾ ಪ್ರೆಷರ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಸ್ಪೀಡಿ ಡಿಸ್ಪೋಸಲ್ ಆಫ್ ಕೇಸಸ್ ಅಂದ್ರೆ ಈ ಒಂದು ಪ್ರಕರಣಗಳೇನಿರುತ್ತೆ ಸೊ ಅದನ್ನ ತ್ವರಿತವಾಗಿ ವಿಲೇವಾರಿ ಮಾಡುವ ಕಾರಣದಿಂದ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್
ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಅಫ್ಘಾನಿಸ್ತಾನದಲ್ಲಿನ ಪರಿಸ್ಥಿತಿಯನ್ನು ಪರಿಹರಿಸಲು ಅಂಗೀಕರಿಸಿದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯದ ಮುಖ್ಯ ಗಮನ ಯಾವುದು? ವಾಟ್ ಇಸ್ ದ ಮೇನ್ ಫೋಕಸ್ ಆಫ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ರೆಸಲ್ಯೂಷನ್ ಅಡಾಪ್ಟೆಡ್ ಟು ಅಡ್ರೆಸ್ ದ ಸಿಚುಯೇಷನ್ ಇನ್ ಅಫ್ಘಾನಿಸ್ತಾನ್? ಸೊ ನಮಗೊತ್ತು ಅಫ್ಘಾನಿಸ್ತಾನ್ ತಾಲಿಬಾನ್ ಅಟ್ಯಾಕ್ ಮಾಡಿದ ನಂತರ ಅಲ್ಲಿ ಸ್ವಲ್ಪ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ, ಮಹಿಳೆಯರ ಹಕ್ಕುಗಳಿಗೆ ಏನೋ ತೊಂದರೆ ಆಗ್ತಾ ಇದೆ. ಸೊ ಈ ಒಂದು ಕಾರಣದಿಂದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿರುತ್ತೆ. ಆ ಒಂದು ರೆಸಲ್ಯೂಷನ್ ಅನ್ನ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾನವೀಯ ಪರಿಸ್ಥಿತಿಗಳನ್ನು ಸುಧಾರಿಸುವುದು ಮತ್ತು ಮಹಿಳೆಯರ ಹಕ್ಕುಗಳನ್ನು ತಿಳಿಸುವುದು, ಇಂಪ್ರೂವಿಂಗ್ ದಿ ಹ್ಯುಮ್ಯಾನಿಟೇರಿಯನ್ ಸಿಚುಯೇಷನ್ ಅಂಡ್ ಅಡ್ರೆಸಿಂಗ್ ವಿಮೆನ್ಸ್ ರೈಟ್ಸ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರವಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇವರು ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿರ್ತಾರೆ. ಸೊ ಈ ಒಂದು ರೆಸಲ್ಯೂಷನ್ ಅಥವಾ ನಿರ್ಣಯ ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಿರ್ಣಯವಾಗಿರುತ್ತೆ. ಸೊ ಏನಕ್ಕೆ ಅಂದ್ರೆ ಅಲ್ಲಿರ್ತಕ್ಕಂಥ ಹ್ಯುಮ್ಯಾನಿಟೇರಿಯನ್ ಸಿಚುಯೇಷನ್, ಮಾನವೀಯ ಪರಿಸ್ಥಿತಿಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ವಿಮೆನ್ ರೈಟ್ಸ್ ಅಥವಾ ಮಹಿಳಾ ಹಕ್ಕುಗಳ ಒಂದು ಇಶ್ಯೂಸ್ ಏನಿರುತ್ತೆ ಸೊ ಅದನ್ನ ಅಡ್ರೆಸ್ ಮಾಡುವ ಕಾರಣದಿಂದ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಸಿಚುಯೇಷನ್ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಬಂದಿದೆ ಅಂದ್ರೆ, ಸೊ ಯಾವಾಗ ಈ ಒಂದು ತಾಲಿಬಾನ್ ಅಫ್ಘಾನಿಸ್ತಾನವನ್ನ ಟೇಕ್ ಓವರ್ ಮಾಡ್ತಾರೆ, ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಏಡ್ ವಾಸ್ ಸಸ್ಪೆಂಡೆಡ್, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡ್ತಕ್ಕಂಥ ಒಂದು ಸಪೋರ್ಟ್ ಏನಿರುತ್ತೆ ಆ ಒಂದು ಸಪೋರ್ಟ್ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಅಂತಾರಾಷ್ಟ್ರೀಯ ಸಹಾಯವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿರುತ್ತೆ. ಸೊ ಈಗ ಕ್ರಮೇಣವಾಗಿ ಅವರಿಗೆ ಈ ಒಂದು ಸಪೋರ್ಟ್ ಅನ್ನ ನೀಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಈ ರೆಸಲ್ಯೂಷನ್ ಅಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ದ ರೆಸಲ್ಯೂಷನ್ ಇವಾಗ ಏನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಸೊ ಇದನ್ನ ಪ್ರಪೋಸ್ ಮಾಡಿರ್ತಕ್ಕಂಥವ್ರು ಯಾರು ಅಥವಾ ತಯಾರಿ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಯಾರು ಅಂತ ಕೇಳಿದ್ರೆ, ಸೊ ಜಪಾನ್ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದ್ದಾವೆ, ಸೊ ಇವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಜಂಟಿಯಾಗಿ ರಚಿಸಿರ್ತಕ್ಕಂಥ ಒಂದು ರೆಸಲ್ಯೂಷನ್ ಅನ್ನ ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಈಗ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಏನಕ್ಕೆ ಈ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ತಕ್ಕಂಥ ಒಂದು ಉದ್ದೇಶ ಮಾಡಿದ್ದಾರೆ ಅಂದ್ರೆ, ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶ್ಚನ್, ಅಲ್ಲಿರ್ತಕ್ಕಂಥ ಮಹಿಳಾ ಹಕ್ಕುಗಳ ಬಗ್ಗೆ ಅದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಸೆಕ್ಯೂರಿಟಿ ಭದ್ರತೆಯನ್ನು ನೀಡಲಿಕ್ಕೆ, ಟೆರರಿಸಂ ಭಯೋತ್ಪಾದನೆಯನ್ನು ಕಡಿಮೆ ಮಾಡಲಿಕ್ಕೆ, ಮತ್ತೆ ಮಾದಕ ವಸ್ತುಗಳು ಅಥವಾ ಡ್ರಗ್ಸ್ ಕನ್ಸಂಪ್ಷನ್ ಅಥವಾ ಪ್ರೊಡಕ್ಷನ್ ಏನಿರುತ್ತೆ ಸೊ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥ ಪ್ರಯತ್ನಗಳಿಂದ ಈ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ದ ರೆಸಲ್ಯೂಷನ್ ಎನ್ಕರೇಜಸ್ UN ಮೆಂಬರ್ ಸ್ಟೇಟ್ಸ್ ಟು ಎನ್ಕರೇಜ್ ದೇರ್ ಎಂಗೇಜ್ಮೆಂಟ್ ವಿತ್ ಅಫ್ಘಾನಿಸ್ತಾನ್. ಸೊ ಯಾವಾಗ ತಾಲಿಬಾನ್ ಅಟ್ಯಾಕ್ ಆಯ್ತು ಅವಾಗ ಇಂಟರ್ನ್ಯಾಷನಲ್ ಏಡ್ ಅನ್ನ ಸ್ಟಾಪ್ ಮಾಡಿದ್ರು ಅಂತ ಹೇಳಿದೆ. ಸೊ ಈ ಒಂದು ನಿರ್ಣಯದಲ್ಲಿ ಸೊ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಸಹಕಾರವನ್ನ ಬೇರೆ ರಾಷ್ಟ್ರಗಳು ಕೊಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ಈ ಒಂದು ರೆಸಲ್ಯೂಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದ ಕಂಟ್ರಿ ಕ್ಯಾನ್ ಬಿ ಫುಲ್ಲಿ ರೀಇಂಟಿಗ್ರೇಟೆಡ್, ಅಂದ್ರೆ ಇವಾಗ ಏನು ಅಸ್ತವ್ಯಸ್ತವಾಗಿದೆ ಸೊ ಅದನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ನಾವು ಮಾಡಬಹುದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅಂಡ್ ಮೀಟ್ ಇಟ್ಸ್ ಇಂಟರ್ನ್ಯಾಷನಲ್ ಆಬ್ಲಿಗೇಷನ್ಸ್, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಜವಾಬ್ದಾರಿಗಳಿರುತ್ತೆ ಸೊ ಅದನ್ನ ಪೂರೈಸ್ತಕ್ಕಂಥ ಪ್ರಯತ್ನಗಳನ್ನ ಮತ್ತೊಮ್ಮೆ ಮಾಡಬೇಕು ಅಂತಕ್ಕಂಥ ಒಂದು ರೆಸಲ್ಯೂಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗ್ಯುಟೆರಸ್ ಯಾರಿರ್ತಾರೆ ಸೊ ಇವರಿಗೆ ಒಂದು ಕೋರಿಕೆಯನ್ನ ಕೂಡ ಕೊಟ್ಟಿರ್ತಾರೆ. ಆ ಸ್ಪೆಷಲ್ ರಿಕ್ವೆಸ್ಟ್ ಏನು ಅಂದ್ರೆ, ಸ್ಪೆಷಲ್ ಎನ್ವಾಯ್ ಫಾರ್ ಅಫ್ಘಾನಿಸ್ತಾನಕ್ಕಾಗಿ ವಿಶೇಷ ರಾಯಭಾರಿಯನ್ನು ಕೂಡ ನೇಮಕ ಮಾಡತಕ್ಕಂಥ ಒಂದು ನಿರ್ಣಯವನ್ನ ಕೂಡ ಸೊ ಈ ಒಂದು ರೆಸಲ್ಯೂಷನ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. 2023ರಲ್ಲಿ ಚೆನ್ನೈನ ಸಂಗೀತ ಅಕಾಡೆಮಿಯಲ್ಲಿ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಹೂ ವಾಸ್ ಅವಾರ್ಡೆಡ್ ದಿ ಸಂಗೀತ ಕಲಾನಿಧಿ ಅವಾರ್ಡ್ ಅಟ್ ದಿ ಮ್ಯೂಸಿಕ್ ಅಕಾಡೆಮಿ ಇನ್ ಚೆನ್ನೈ ಇನ್ 2023? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಬೆ ಜಯಶ್ರೀ ರಾಮನಾಥ್ಗೆ ಈ ಒಂದು ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ಸಂಗೀತ ಕಲಾನಿಧಿ ಅವಾರ್ಡ್ ಅಂತ ಕರಿತೇವೆ. ಸೊ ಇದನ್ನ ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ, ಎಷ್ಟು ಅವಾರ್ಡ್ಸ್ ಗಳನ್ನ ಕೊಡ್ತಾರೆ, ಎಲ್ಲವನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ ಟೋಟಲ್ ನಾವು 4 ಪ್ರಶಸ್ತಿಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಮೊದಲನೇ ಪ್ರಶಸ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಗೀತ ಕಲಾನಿಧಿ ಅವಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು ಸಂಗೀತ ಕಲಾನಿಧಿ ಅವಾರ್ಡ್ ಏನಿರುತ್ತೆ ಇದನ್ನ ಕಾರ್ನಾಟಿಕ್ ಮ್ಯೂಸಿಕ್ ಅಂತ ಕರಿತೇವೆ, ಅಂದ್ರೆ ಕಾರ್ನಾಟಿಕ್ ಸಂಗೀತ ಅಂತ ನಾವೇನ್ ಹೇಳ್ತೇವೆ. ಸೊ ಇದರಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿರ್ತಕ್ಕಂಥವರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ 2023ರಲ್ಲಿ ಕರ್ನಾಟಿಕ್ ಸಂಗೀತ ಗಾಯಕಿ ಆಗಿರ್ತಕ್ಕಂಥ ಬಾಂಬೆ ಜಯಶ್ರೀ ರಾಮನಾಥನ್ ರವರಿಗೆ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ. ನೆನ್ಪಿಟ್ಟು
ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಕಲಾನಿಧಿ ಪ್ರಶಸ್ತಿ ಅಂತ ಕರೀತೇವೆ. ದಿಸ್ ಇಸ್ ಅವಾರ್ಡ್ ನಂಬರ್ 1. ಸೊ ಎರಡನೇ ಅವಾರ್ಡ್ ಅನ್ನ ನಾವು ಸಂಗೀತ ಕಲಾ ಆಚಾರ್ಯ ಅವಾರ್ಡ್ ಅಂತ ಕರೀತೇವೆ. ಸೊ ಎರಡಕ್ಕೂ ಡಿಫರೆನ್ಸ್ ಇದೆ. ಒಂದನ್ನ ಕಲಾನಿಧಿ ಅಂತ ಕರೀತೇವೆ, ಸೊ ಇನ್ನೊಂದನ್ನ ಸಂಗೀತ ಕಲಾ ಆಚಾರ್ಯ ಅವಾರ್ಡ್ ಅಂತ ಕರೀತೇವೆ. ಸಂಗೀತ ಕಲಾ ಆಚಾರ್ಯ ಪ್ರಶಸ್ತಿಗಳನ್ನ ಕರ್ನಾಟಿಕ್ ಗಾಯಕಿಯಾಗಿರ್ತಕ್ಕಂಥ ಫಾಲ್ಗು ಲಂಗರ, ಕೆ ಅಂಬಿಕಾ ದೇವಿ ಮತ್ತು ಮೃದಂಗ ವಾದಕರಾಗಿರ್ತಕ್ಕಂಥ KS ಕಾಳಿದಾಸರ್ ಅವರಿಗೆ ಸೊ ನೀಡಲಾಗಿರುತ್ತೆ. ಇದು ಪ್ರಶಸ್ತಿ ಸಂಖ್ಯೆ 2 ಆಗಿರುತ್ತೆ. ಸೊ ಪ್ರಶಸ್ತಿ ಸಂಖ್ಯೆ 3 ಯಾವ ಒಂದು ಕ್ಷೇತ್ರದಲ್ಲಿ ಕೊಡ್ತಾರೆ ಅಂದ್ರೆ, ಸೊ ಇದನ್ನ ನಾವು TTK ಪ್ರಶಸ್ತಿ ಅಂತ ಕರಿತೇವೆ, ಅಂದ್ರೆ TT ಕೃಷ್ಣಮಾಚಾರಿ ಅವಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ, ತಾವಿಲ್ ಪ್ರತಿಪಾದಕರಾಗಿರ್ತಕ್ಕಂಥ ತಿರುನಾಗೇಶ್ವರಂ TR ಸುಬ್ರಹ್ಮಣ್ಯನ್ ಮತ್ತು ಒತುವರ್ B ಸರಗೂರುನಾಥನ್ ರವರಿಗೆ ಈ ಒಂದು ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇದನ್ನ ನಾವು TTK ಪ್ರಶಸ್ತಿ ಅಂತ ಕರಿತೇವೆ. ಇದು ಅವಾರ್ಡ್ ನಂಬರ್ 3 ಆಗಿರುತ್ತೆ. ಸೊ 4ನೇ ಪ್ರಶಸ್ತಿಯನ್ನ ನಾವು ಮ್ಯೂಸಿಕಾಲಜಿಸ್ಟ್ ಅವಾರ್ಡ್ ಅಂತ ಕರಿತೇವೆ ಅಥವಾ ಸಂಗೀತ ಶಾಸ್ತ್ರಜ್ಞ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ S ಪದ್ಮನಾಭನ್ ಅವರಿಗೆ ನೀಡಲಾಗಿರುತ್ತೆ. ಸೊ ಈ 4 ಪ್ರಶಸ್ತಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಇವಾಗ ಈ ಸಂಗೀತ ಕಲಾನಿಧಿ ಅವಾರ್ಡ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಅವಾರ್ಡ್ ಅನ್ನ ವಾರ್ಷಿಕವಾಗಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಯಾರಿಗೆ ಕೊಡ್ತಾರೆ ಅಂದ್ರೆ, ಕರ್ನಾಟಿಕ್ ಮ್ಯೂಸಿಷಿಯನ್ಸ್ಗೆ ಅಥವಾ ಕರ್ನಾಟಿಕ್ ಸಂಗೀತಕಾರರಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಯಾರು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ಅಂದ್ರೆ, ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿಯಿಂದ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಕನ್ಸ್ಯೂಮ್ ಮಾಡಿರ್ತಕ್ಕಂಥದ್ದು ಅಥವಾ ಒಂದು ಐಡಿಯಾವನ್ನ ಇಂಬೈಬ್ ಮಾಡಿರ್ತಕ್ಕಂಥ ವರ್ಷ 1942 ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಆ ಸಮಯದಲ್ಲಿ ಈ ಒಂದು ಅಕಾಡೆಮಿಯ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ KV ಕೃಷ್ಣಸ್ವಾಮಿ ಅಯ್ಯರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಅವಾರ್ಡ್ ಇನ್ ದಿ ಫೀಲ್ಡ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಕರಿತೀವಿ. ಕರ್ನಾಟಿಕ್ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಅಂತ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಒಂದು ಗೋಲ್ಡ್ ಮೆಡಲ್ ಅನ್ನ ಕೊಡ್ತಾರೆ, ಒಂದು ಬಿರುದು ಪತ್ರವನ್ನ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಯಾವ ಸಂಸ್ಥೆಯು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯನ್ನು ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ 2023 ನೊಂದಿಗೆ ಗುರುತಿಸಿದೆ ಅಥವಾ ನೀಡಿದೆ? ವಿಚ್ ಆರ್ಗನೈಸೇಷನ್ ರೆಕಗ್ನೈಸ್ಡ್ ಅಂಡ್ ಅವಾರ್ಡೆಡ್ BWSSB ಆಫ್ ಬೆಂಗಳೂರು ವಿತ್ ದಿ ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ 2023? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್ ಅಥವಾ IWA ಅಂತ ನಾವೇನು ಹೇಳ್ತೇವೆ. ಸೊ ಇವರು ನಮ್ಮ ಬೆಂಗಳೂರಿನ ನೀರಿನ ಸರಬರಾಜು ವ್ಯವಸ್ಥೆ BWSSB ಅಂತ ನಾವೇನು ಕರಿತೇವೆ. ಸೊ ಅವರಿಗೆ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಈ ಒಂದು ಅವಾರ್ಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ, ಕ್ಲೈಮೇಟ್ ಸ್ಮಾರ್ಟ್ ಯುಟಿಲಿಟೀಸ್ ಅವಾರ್ಡ್ 2023 ಅಂತ ಕರಿತೇವೆ. ಸೊ ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅಂದ್ರೆ, ಸೊ ಇವರು ಮಾಡ್ತಾ ಇರ್ತಕ್ಕಂಥ ನೀರಿನ ನಿರ್ವಹಣೆ ಏನಿದೆ, ಸೊ ಅದು ಇನ್ ರೆಸ್ಪಾನ್ಸ್ ಟು ಕ್ಲೈಮೇಟ್ ಚೇಂಜ್, ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆ ಏನಿದೆ, ಸೊ ಅದಕ್ಕೆ ತಕ್ಕನ ಹಾಗೆ ಅವರು ಕೆಲವೊಂದು ಇನಿಷಿಯೇಟಿವ್ಸ್ ಅನ್ನ ಮಾಡಿರ್ತಾರೆ. ಅಂದ್ರೆ ರೆಕಗ್ನೈಸಿಂಗ್ ದಿ ಪ್ರೋಗ್ರಾಮ್ ಏಮ್ಸ್ ಟು ರೇಸ್ ಅವೇರ್ನೆಸ್ ಆಫ್ ದಿ ಸ್ಟೆಪ್ಸ್ being taken by water and sanitation utilities operating in challenging conditions. ಅಂದ್ರೆ ಸವಾಲಿನ ಒಂದು ಸಮಯಗಳಲ್ಲಿ ಸೊ ಈ ಒಂದು ಮಾನ್ಯತೆ ಕಾರ್ಯಕ್ರಮವು ಹವಾಮಾನ ಬದಲಾವಣೆ ಪ್ರಕ್ರಿಯಿಸಲು ಸವಾಲಿನ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವ ನೀರು ಮತ್ತು ನೈರ್ಮಲ್ಯ ಉಪಯುಕ್ತತೆಗಳೇನಿರುತ್ತೆ, ಸೊ ಅದರ ಬಗ್ಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳನ್ನು ಶ್ಲಾಘನೆ ಮಾಡಲಿಕ್ಕೆ ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಫಾರ್ ಪರ್ಫಾರ್ಮಿಂಗ್ ಮಾಸ್ ಸೂರ್ಯ ನಮಸ್ಕಾರ, ಅಂದ್ರೆ ಒಂದೇ ಸಮಯದಲ್ಲಿ ಅತಿ ಹೆಚ್ಚು ಪ್ರದೇಶಗಳಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡುವ ಮುಖಾಂತರ ಒಂದು ಗಿನ್ನಿಸ್ ದಾಖಲೆಯನ್ನ ಮಾಡಿರ್ತಾರೆ. ಸೊ ಈ ದಾಖಲೆಯನ್ನ ಮಾಡಿರ್ತಕ್ಕಂಥ ರಾಜ್ಯ ಗುಜರಾತ್ ಆಗಿರುತ್ತೆ. ಸೊ ಇವರು ಒಂದೇ ಸಮಯದಲ್ಲಿ 108 ಸ್ಥಳಗಳಲ್ಲಿ ಸೂರ್ಯ ನಮಸ್ಕಾರವನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ 51 ಹಿಸ್ಟಾರಿಕ್ ಪ್ಲೇಸಸ್ ಗಳನ್ನ ಚೂಸ್ ಮಾಡಿರ್ತಾರೆ. ಸೊ ಇದು ಈಗ ದಾಖಲೆಗನ್ನ ಸೃಷ್ಟಿಸಿರ್ತಕ್ಕಂಥ ಒಂದು ಆಕ್ಟಿವಿಟಿ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 620. ಈ ಕೆಳಗಿನ ಯಾವ ರಾಷ್ಟ್ರಗಳು 1997ರಿಂದ 2003 ನಡುವೆ ಮಲ್ಟಿ ಸೆಂಟರ್ ಗ್ರೋತ್ ರೆಫರೆನ್ಸ್ ಸ್ಟಡಿ ಭಾಗವಾಗಿದೆ? ಇದು ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದ WHO ಮಾನದಂಡಗಳಿಗೆ ಆಧಾರವಾಗಿದೆ. ಆಪ್ಷನ್ ಎ ಚೀನಾ, ದಕ್ಷಿಣ ಆಫ್ರಿಕಾ, ಫಿನ್ಲ್ಯಾಂಡ್, ಕತಾರ್, ಮಲೇಷಿಯಾ ಮತ್ತು ಜಪಾನ್. ಬಿ ಮೆಕ್ಸಿಕೋ, ಯುನೈಟೆಡ್ ಕಿಂಗ್ಡಮ್, ಜಿಂಬಾಬ್ವೆ, ರಷ್ಯಾ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ. ಆಪ್ಷನ್ ಸಿ ಅರ್ಜೆಂಟೀನಾ, ಈಜಿಪ್ಟ್, ಇಂಡೋನೇಷಿಯಾ, ವಿಯೆಟ್ನಾಂ, ಕೆನಡಾ ಮತ್ತು ಜರ್ಮನಿ. ಆಪ್ಷನ್ ಡಿ ಬ್ರೆಜಿಲ್, ಗಾನಾ, ಭಾರತ, ನಾರ್ವೆ, ಒಮನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಜಿಯೋನಿಸಂ ಈ ಕೆಳಗಿನ ಯಾವ ಗುಂಪಿಗೆ ಸಂಬಂಧಿಸಿದೆ? ಪಾರ್ಸಿಗಳು, ಯಹೂದಿಗಳು, ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರು ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.